ಹೇಳವ. ಒಂಥರ ಖುಷಿ ಆಗ್ತಾ ಇದೆ. ಆಚೆಗೆ ಬಂದಿದ್ಕ ಅಂದೆ. ಅಲ್ಲ ಸರ್, ಕಾಲು ನೀವು ಫೋನ್ ಕಾಂಟ್ಯಾಕ್ಟ್ ಸಿಕ್ತಲ್ಲ. ಅಯ್ಯೋ, ಯಾವಾಗ್ಲಿಂದ ಟ್ರೈ ಮಾಡ್ತಿದ್ರಿ? ಸರ್ ನಾನು ಸುಮಾರು ದಿನ ನೋಡ್ತಾ ಇದ್ದೆ, ಬಟ್ ಹೇಗೆ ಹೇಳ್ಬೇಕಂದ್ರೆ ಮೊನ್ನೆ ಜಸ್ಟ್ ಫಸ್ಟ್ 1ನೇ ತಾರೀಕು ಟ್ರೈ ಮಾಡಿದೆ. 1ನೇ ತಾರೀಕು ಸಿಗ್ಲಿಲ್ಲ ನನಗೆ. ಹೊಸ ವರ್ಷದ ದಿನ. ಹೌದು, ನನಗೆ ಸಿಗ್ಲಿ ನೋಡೋಣ ಅಂತ ಇವತ್ತು ಟ್ರೈ ಮಾಡಿದೆ. ದುರಾದೃಷ್ಟ ಸಿಕ್ಬಿಡ್ತು. ಇಲ್ಲ, ಅದೃಷ್ಟ ಅಲ್ವಾ. ಬಟ್ ನಮ್ಮ ಮನೇಲಿ ಅತ್ತೆ ಮಾವ ಗಂಡ ಎಲ್ಲ ಇರ್ತಾರಲ್ಲ, ಹಂಗಾಗಿ ಫೋನ್ ಮಾಡಕ್ ಒಂದ್ ಸ್ವಲ್ಪ ತೊಂದ್ರೆ ಆಗುತ್ತೆ. ಅದಕ್ಕೆ ನಾನು ಅಂದ್ಕೊಂಡೆ, ಪಾಪ ನೀವು ನಿಧಾನ ಮಾತಾಡ್ಬೇಕಾದ್ರೆ ನನ್ನ ಒಳಧ್ವನಿ ಹೇಳ್ತು. ಅವ್ರ ಹತ್ರ ಎಲ್ಲ ಹೆದ್ರಿಗೆ ಮಾತಾಡಕ್ ಆಗಲ್ಲ, ಹಂಗಾಗಿ. ಈಗ ಆರ್ ಯು ಓಕೆ? ಈಗ ಕಂಫರ್ಟ್ ಇದ್ದೀರಾ? ಹೊರಗಡೆ ಇದೀವಿ. ಸುತ್ತಲೂ ನೋಡಿ ಯಾರ ಕೇಳಿಸ್ಕೊತವ್ರೆ. ಇಲ್ಲ ಹಾಗೇನಿಲ್ಲ, ಮಾತಾಡಿ ಸರಿ. ನಾವು ಅತ್ತೆ ಮನೆ ಮಕ್ಳಂದ್ರೆ ಒಬ್ರ ಹತ್ರ ಮಾತಾಡೋ ಪ್ರೋಗ್ರಾಮ್ ಕೇಳ್ತೀವಲ್ಲ, ಖುಷಿ ಆಯ್ತು. ನಮ್ಮಂಗೆ ಬಹಳ ನೊಂದಿರೋ ಹೆಣ್ಮಕ್ಳು ಬಹಳಷ್ಟು ಇದಾರಲ್ಲ, ಸುಮಾರು ಜನ. ಅವ್ರ ಸ್ಟೋರಿ, ನನ್ನ ಸ್ಟೋರಿನೂ ಕೂಡ ಹಾಗೆ ಇರೋದ್ರಿಂದ ಪ್ರತಿಯೊಬ್ರು ಅವ್ರ ಮನ್ಸಿನ ಭಾವನೆಗಳು ಮಾತಾಡ್ಕೊಂತಾರಲ್ಲ, ಅದಕ್ಕೆ ನೀವು ಒಂದು ಒಳ್ಳೆ ಸ್ಪಂದನೆ ಕೊಡ್ತಾ ಇದ್ದೀರಾ. ಆ ಸ್ಪಂದನೆ ಪ್ರತಿಯೊಬ್ಬರಲ್ಲೂ ಬರಲ್ಲ ಸರ್ ಹೇಳೋದಕ್ಕೆ. ಹಾಗೇನಿಲ್ಲವಾ, ಎಲ್ಲರ ಹತ್ರನೂ ಎಲ್ಲವನ್ನು ಹೇಳ್ಕೊಡ್ಬೇಕು ಅಂತ ಅನ್ಸಲ್ಲ. ಅಂಥದ್ರಲ್ಲಿ ನಂಬಿಕೆ ಇಟ್ಟು ಹೇಳುತ್ತಾರೆ ಎಂದಾಗ ಅದು ಎಲ್ಲಾರ್ಗು ನಿಮ್ಮಂತ ಒಂದು ಮಾತು, ಒಂದು ದಾರಿ ದೀಪವಾಗಿ ಹೇಳ್ತಿರಲ್ಲ ಸರ್, ಅದು ಮಾತು ಹೇಳ ಅಂತ. ಇದು ಹೆಣ್ಮಕ್ಳಿಗೆ ಧೈರ್ಯ ತುಂಬಬೇಕಲ್ಲ, ಯಾರಾದ್ರೂ ನೊಂದಾಗ ಧೈರ್ಯ ತುಂಬಾರ. ಅವ್ರು ಕಷ್ಟಕ್ಕೆ ಆಗ್ತಾರೋ ಬಿಡ್ತಾರೋ ಅದು ಬೇರೆ ಸರ್. ಇವಾಗ ಕಷ್ಟದಲ್ಲಿರೋರಿಗೆ ಧೈರ್ಯ ತುಂಬಬೇಕು. ನೀನ್ ಹಿಂಗೆ ಈ ರೀತಿ ಗಟ್ಟಿ ಮನ್ಸು ಮಾಡ್ಕೊಂಡು ಬದುಕ್ಬೇಕು ಅಂತ ಹೇಳ್ತಾರಲ್ಲ, ಅದು ಅವ್ರಿಗೆ ಹೆಣ್ಮಕ್ಳಿಗೆ ಆ ಧೈರ್ಯ ತುಂಬಾ ಶಕ್ತಿ ನಿಮ್ಮಲ್ಲಿ ಇದೆ ಸರ್. ಅದಕ್ಕೋಸ್ಕರ ಅರೆ ದೊಡ್ಡ ಯಾವಾಗಲೂ ಅಷ್ಟೇ ತಾಯಿ. ನನಗೀಗ ಅನ್ನ ಹಾಕೋ ಶಕ್ತಿ ಇಲ್ಲ ಅಂದಾಗ, ಹೋಗಪ್ಪ ಈ ಬಲಗಡೆ ಹಿಂಗೆ ಹೋಗು, ಬಲಗಡೆ ಅಲ್ಲೊಂದು ದೇವಸ್ಥಾನ ಐತೆ, ಅಲ್ಲಿ ಅನ್ನ ಕೊಡ್ತವ್ರು ಹೋಗಯ್ಯ. ನನಗೆ ಅನ್ನ ಹಾಕೋಕ್ಕಾಗಲ್ಲ, ಬಟ್ ಅನ್ನ ಕೊಡ್ತಿರೋ ಜಾಗವನ್ನಂತೂ ಹೇಳ್ಬೋದಲ್ಲ. ಅದು ಪುಣ್ಯ ಕಾರ್ಯವೇ ಹೌದು. ಥ್ಯಾಂಕ್ ಯು ತಾಯಿ, ಒಳ್ಳೇದಾಗ್ಲಿ. ಇಷ್ಟೊತ್ತು ನಿಮ್ ಪ್ರೋಗ್ರಾಮ್ ಕೇಳ್ತಾನೆ ಇದ್ದೆ. ಹೌದು ಸರ್, ಒಬ್ರು ಲೇಡೀಸ್ ಮಾತಾಡ್ತಾ ಇದ್ದೆ, ಕೇಳ್ತಾ ಇದ್ದೆ. ಕೇಳಿ ಅವ್ರನ್ನೇ ಕಟ್ ಮಾಡೋ ಮೂಮೆಂಟ್ ಸರಿ ನಾನು ನೋಡೋಣ ಅಂತ ಟ್ರೈ ಮಾಡಿದೆ. ಇಲ್ಲ ಟ್ಯಾಲೆಂಟ್ ಅಂತ ಓದಿರೋ ರಿಸಲ್ಟ್ಸ್ ನಾವು ಇನ್ನೇನ್ ಟ್ಯಾಲೆಂಟ್ ಕಟ್ ಮಾಡ್ತವ್ರೆ ಅಂದಂಗೆ ಫೋನ್ ಮಾಡಿದ್ರು. ಪಾಪ ಕೆಲವೊಬ್ರು ಇನ್ನು ಈಗ ಶುರುವಾಗಿದೆ ಅಂತ ಗೊತ್ತಿದ್ರು ಪಾಪ ಫೋನ್ ಮಾಡ್ತಾನೆ ಇರ್ತಾರೆ. ನೀವು ಬುದ್ಧಿವಂತರು, ಕಡೆಯಲ್ಲಿ ನೋಡ್ಕೊಂಡು ಕಡೆಯಲ್ಲಿ ಫೋನ್ ಮಾಡ್ಬಿಟ್ಟಿದ್ದೀರಾ. ಇಲ್ಲ, ಪ್ರೋಗ್ರಾಮ್ ಕೇಳ್ತಾ ಇದ್ವಲ್ಲ, ಹಂಗಾಗಿ ಮಾಡಿದೆ. ಫೈನ್. ಹೇಳ್ತಾಯಿ, ಏನಾದ್ರು ಹೇಳ್ಕೊಡೋದಿದ್ಯಾ? ಹೌದು ಸರ್, ಇದೆ ಇಲ್ಲ ಅಂತ ಏನಿಲ್ಲ. ಇನ್ನೊಂದಿರೋ ಜೀವ ಯಾರ ಹತ್ರ ಹೇಳ್ಕೋಬೇಕು. ತೊಂದ್ರೆ ಇಲ್ಲ, ಮನ್ಸು ಬಿಚ್ಚಿ ಮಾತಾಡ್ತಾಯಿ. ಹೌದು ಸರ್, ನಾವು ಕೂಡ ಹಿಂಗೆ ನಮ್ದೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಬಡತನ, ತಂದೆ ತಾಯಿ ತಮ್ಮ ಮತ್ತೆ ನಾವು 4 ಜನ ಇರೋದು. ನನಗೆ ನಾನು SSLC ಎಕ್ಸಾಮ್ ಮುಗಿದ ತಕ್ಷಣ ಮನೇಲಿ ಬಡತನ ಇದ್ದಿದ್ರಿಂದ ಮುಂದೆ ಓದಕ್ ಆಗ್ತಿಲ್ಲ. ಹಂಗಾಗಿ ನಾನು ಬೆಂಗಳೂರು ಕಡೆ ಹಿಂಗೆ ನಮ್ಮ ಆಂಟಿಯವರು ಅಂದ್ರೆ ಅಮ್ಮವ್ರ ರಿಲೇಷನ್, ಅವ್ರ ಸ್ವಂತ ಅಕ್ಕ ತಂಗಿಯವರಾದ್ರೆ ರಿಲೇಷನ್ ಅವ್ರ ಜೊತೆಗೆ ಬೆಂಗಳೂರು ಸೈಡ್ ಆಗಿ ಸ್ವಲ್ಪ ದಿನ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿ ಸ್ವಲ್ಪ ದುಡ್ದೆ. ಅಪ್ಪನು ಏನಂತ ಬುದ್ಧಿವಂತಲ್ಲ, ಮಾಮೂಲಿ ಸಾಮಾನ್ಯ ಮನುಷ್ಯ ಸರ್. ಅವ್ರು ನನ್ ಜೊತೆ ಬಂದು ಅನ್ಕ ಬೆಂಗಳೂರಲ್ಲಿ ದುಡಿಯೋದಕ್ಕೆ. ಅವ್ರು ಅಂದ್ರೆ ಒಬ್ಬನೇ ಬಿಟ್ಟು ಹೆಂಗಿರೋದೇನ್ ಮಗಳನ್ನ ಅಂತ ಅವ್ರು ನನ್ ಅಪ್ಪ ಅಮ್ಮ ಮತ್ತೆ ನಾನು ಕೂಡ ಜೊತೆಯಲ್ಲಿ ಇದ್ವಿ. ಈ 5 ವರ್ಷ ಮಿಡಲ್ ಕ್ಲಾಸ್ ಆದ್ರೂ ಸಾಲ ಇಲ್ಲ, ನೆಮ್ಮದಿ ಜೀವನ. ನೆಮ್ಮದಿಯಿಂದ ಜೀವನ ಸಾಕ್ತಾಯ್ತು. ಒಂದ್ 5 ವರ್ಷ ಆದ್ಮೇಲೆ ಮದುವೆ ಸೆಟ್ ಆಯ್ತು ನನಗೆ. ಎಷ್ಟು ವರ್ಷ ನಿಮ್ಗಾಗ? ಆಗ ಒಂದು 20 ವರ್ಷ ಆಯ್ತು. ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಗಿತ್ತು? ಒಂದ್ 5 ವರ್ಷ ಸರ್. SSLC ಎಕ್ಸಾಮ್ ಮುಗಿದ ತಕ್ಷಣನೇ ರಿಸಲ್ಟ್ ಆದ ತಕ್ಷಣನೇ ಹೊರಟೋಗಿದೆ. ಏನೋ ಒಂದು ಓದೋ ಆಸಕ್ತಿ ಇರ್ಲಿಲ್ವಾ ಅಥವಾ ವಿದ್ಯೆ ತಲೆಗತ್ಲಿಲ್ವಾ? ಇಲ್ಲ ಸರ್, ಅಪ್ಪ ಏನ್ ಗೊತ್ತಾ, ಬೇರೆ ಜನಗಳು ಮಾತಾಡ್ಕೊಂಡು ಮದುವೆ ಮಾಡಿ ಕಳಿಸ್ಬಿಡ್ತಾರೆ. ನಾನು ಮುಂದಕ್ಕೆ ಓದ್ಸರ ಸುಮ್ಮನೆ ಅವ್ರನ್ನ ಓದಿಸ್ತೀನಿ ಅಂತ ಇದು ಮಾಡ್ತಾರೆ ಎಂಬುದು ಒಂದು ಉದ್ದೇಶಕ್ಕೋಸ್ಕರ ನಾನು ಕಾಲೇಜಿಗೆ ಸೇರ್ಲಿಲ್ಲ. ಬರ್ತಾನೆ ದಿಕ್ಕಿಂದ ಓದಿಸ್ತಾರೆ ಅನ್ನೋದು ಡೌಟ್ ಇತ್ತು ನನಗೆ.
ಹಂಗಾಗಿ ನಾನು ಮುಂದಕ್ಕೆ ಓದಕ್ ಹೋಗ್ಲಿಲ್ಲ. ಅದಿಗೆ ಒಂದು 5 ವರ್ಷ ಆದ್ಮೇಲೆ ಮದುವೆ ಸೆಟ್ ಆಯ್ತು. ಮದುವೆ ಇದೇನ ಅವ್ರುನು ಹಿಂಗೆ ತುಮಕೂರು ಡಿಸ್ಟಿಕ್ ಅಲ್ಲೇನೆ ಅವ್ರದ್ದು ಬೇರೆಯವ್ರ ಕಡೆಯಿಂದ ಮದುವೆ. ನಾವೇನೋ ಅವು ಅಂತ ಏನೋ ತಲೆ ಕೆಡ್ಸಿ, ಯಾಕಂದ್ರೆ ಯಾವ ಪರಿಸ್ಥಿತಿಯಲ್ಲಿ ಇದೀನಿ ಅಂತ ನಾನು ಕಷ್ಟದಲ್ಲಿ ಬಂದಿದ್ದೀನಿ ಎಲ್ಲ ಅರ್ಥ ಮಾಡ್ಕೊಂಡಿದ್ದೆ. ಅಪ್ಪ ಅಮ್ಮ ಯೋಗ್ಯತೆ ತಕ್ಕನಾಗ ನಾವ್ ಇರ್ಬೇಕು ಅಂತ ಪ್ರತಿಯೊಂದು ವಿಚಾರದಲ್ಲೂ ಅಪ್ಪ ಅಮ್ಮ ಮರ್ಯಾದೆಗೆ ಯಾವುದೇ ರೀತಿ ಧಕ್ಕೆ ಬರಬಾರ್ದು ಅಂತ ಬಹಳಷ್ಟು ಅರ್ಥ ಮಾಡ್ಕೊಂಡಿದ್ದೆ. ಅಪ್ಪ ಅಮ್ಮ ಒಬ್ನೇ ತಮ್ಮ ಅರ್ಥ ಮಾಡ್ಕೊಂಡು ಅವ್ರು ಮರ್ಯಾದೆ ಕಾಪಾಡ್ಬೇಕು ಅನ್ನೋದಕ್ಕೋಸ್ಕರ ಅವ್ರು ತೋರ್ಸಿದ್ ಹುಡ್ಗನ್ನೇ ಅಮ್ಮ ಹೋಗೋ ಕೆಲ್ಸಕ್ಕೆ ಒಬ್ರು ಯಾರೋ ಕರ್ಕ ಬಂದ್ರು, ಫ್ರೆಂಡ್ಸ್ ಕರ್ಕ ಬಂದ್ರು ಅಂತೇಳಿ ಅವ್ರು ತೋರ್ಸಿದ್ದವ್ರನ್ನ ನಾನು ಒಪ್ಪಿ ಮದುವೆ ಆದೆ. ಮದುವೆ ಆಗಿ ಏನ್ ಸ್ವಲ್ಪ ದಿನ ಚೆನ್ನಾಗೇ ಇತ್ತು, ನೋಡೋದಕ್ಕೆ ಎಲ್ಲಾರು ಚೆನ್ನಾಗೇ ಇದ್ರು. ಅತ್ತೆ ಮಾವ ಅವ್ರ ನಮ್ಮ ಯಜಮಾನ್ರ ತಂಗಿಯವರು ಎಲ್ಲಾರು ಒಳ್ಳೆಯವ್ರೆ ನೋಡೋದಕ್ಕೆ. ಯಜಮಾನ್ರು ಹಿಂಗೆ ಯಾವಾಗ್ಲೂ ಫೋನ್ ಬರ್ತಾ ಇತ್ತು. 2 ತಿಂಗಳಾದ್ಮೇಲೆ ಮದುವೆ ಆಗಿ 2 ತಿಂಗಳಾದ್ಮೇಲೆ ಮದುವೆ ಆಗಿ 2 ತಿಂಗಳಾದ್ಮೇಲೆ ಒಂದು ಫೋನ್ ಬರೋದು ಯಾವಾಗ್ಲೂ. ಅದು ಯಾರ್ದು ನಂಬರ್ ಸುಮಾರು ದಿನ ಸಸ್ಪೆನ್ಸ್ ಆಗಿ ಮಾತಾಡೋರು. ಒಂದಿನ ಸ್ನಾನ ಮಾಡ್ತಾ ಇದ್ರು, ಫೋನ್ ಬಂತು, ರಿಸೀವ್ ಮಾಡದೆ ಮಾತಾಡ್ಲಿಲ್ಲ, ಕಟ್ ಆಗ್ಬಿಡ್ತು. ಹಂಗಾಗಿ ಆ ಫೋನ್ ನಂಬರ್ ಯಾರ್ದು ಏನು ಅಂತ ಸ್ವಲ್ಪ ವಿಚಾರಿಸ್ಕೊಳಕ್ ಹೋದೆ. ಹಿಂಗೆ ಫ್ರೆಂಡು, ಹಿಂಗೆ ನಾನು ಲವ್ ಮಾಡ್ತಿದ್ದೆ, ಅವ್ರನ್ನ ಇಷ್ಟಪಟ್ಟಿದ್ದೆ, ಅವರು ಯಾವಾಗನೋ ಒಂದ್ ಟೈಮ್ ಫೋನ್ ಮಾಡ್ತಾರೆ ಅಂತ ಹೇಳಿದ್ರು. ಅದು ಅವತ್ತಿಗೆ ಕಟ್ ಆಯ್ತು. ಅವತ್ತೇ ಸುಮ್ಮನೆ ಬಿಟ್ಟಾಕ್ತೆ ವಿಷಯನ. ಬಟ್ ನಮ್ ತವ್ರ ಮನೆಗೆ ಹೋಗಿದ್ವಿ ಒಂದಿನ. ಅಲ್ಲಿ ದೇವ್ರಿಗೆ ಅಂತ ನಾವು ಹೋಗಿದ್ದಾಗ ಅಲ್ಲಿ ಅವರು ಫೋನ್ ಮಾಡಿದ್ರು. ಸರಿ ಏನಕ್ ಫೋನ್ ಮಾಡ್ತೀರಾ, ಫ್ರೆಂಡ್ ಲವರ್ ಅಂದ್ಮೇಲೆ ಬೇರೆ ಹೆಣ್ಮಕ್ಳು ಇವಾಗ ಅವ್ರ ಮದ್ವೆ ಆಗಿದೆಯಲ್ವಾ, ಆ ವಿಷಯದ ಮತ್ತೆ ತಲೆ ಹಾಕ್ಬಾರ್ದಲ್ವಾ, ಏನಕ್ ಫೋನ್ ಮಾಡ್ತೀರಾ ಫ್ರೆಂಡ್ ಅನ್ಕೊಂಡು, ಮಾಡ್ಬಾರ್ದಲ್ವಾ ಅಂತ ನಾನು ಹೇಳ್ದೆ. ಅವತ್ತು ಅವ್ರ ಹತ್ರ ಮಾತಾಡಿ ಲೇಡೀಸ್ ಹತ್ರ ಮಾತಾಡಿ ಹೇಳಿದ್ರು. ಅವ್ರು ಅರ್ಥ ಮಾಡ್ಕೊಂಡಿಲ್ಲ. ಬಟ್ ಅವರು ಬಹಳ ಮುಂದುವರೆದಿದ್ರು. ನನ್ನ ಹತ್ರ ಮಾತ್ರ ಏನು ಇಲ್ಲ ಅನ್ನೋ ರೀತಿ ನಡ್ಕೊಂಡ್ರು ಇವ್ರು ಯಜಮಾನ್ರು. ಅವ್ರಿಬ್ರ ಮಧ್ಯೆ ಎಲ್ಲಾ ಸಂಪರ್ಕನೂ ಇತ್ತು. ಮದ್ವೆ ಮುಂಚೆ ನಮ್ಮ ಯಜಮಾನ್ರಿಗೆ ಆಕ್ಸಿಡೆಂಟ್ ಆದಾಗ ಆಕೆನ ಅವ್ರ ತಾಯಿಯವರು ಕೂಡ ಆಸ್ಪತ್ರೆ ತರಿಸ್ಕೊಂಡಿದ್ರು. ಇವ್ರಿಗೂ ಅವ್ರಿಗೆಲ್ಲ ಕಾಂಟ್ಯಾಕ್ಟ್, ಅವ್ರ ತಾಯಿಯವ್ರಿಗೆಲ್ಲಾ ವಿಷಯ ಗೊತ್ತಿದ್ದು ಮುಚ್ಚಿಟ್ಟು ಮದ್ವೆ ಮಾಡಿದ್ದಾರೆ. ನಮ್ಗೆ ದೂರ ಸ್ವಲ್ಪ ಡಿಸ್ಟೆನ್ಸ್, ಅಂದ್ರೆ ನಮ್ಮೂರ್ಗು ಅವ್ರವ್ರಿಗೂ ತುಂಬಾ ದೂರ ಇರೋದ್ರಿಂದ ನಮ್ ಕಡೆ ರಿಲೇಷನ್ ಇಲ್ಲ, ಯಾರು ಇಲ್ಲ, ವಿಚಾರ್ಸಕ್ಕೂ ಆಗ್ಲಿಲ್ಲ. ನಮಗೆ ಸ್ವಲ್ಪ ಸಮಯನೂ ಕಮ್ಮಿ ಇತ್ತು, ಮದುವೆ ಸಮಯ. ವಿಚಾರ್ಸಕ್ ಹೋಗಿಲ್ಲ. ಮನುಷ್ಯ ನೋಡೋದಕ್ಕೆ ಒಳ್ಳೆ ಮನುಷ್ಯ, ಜಾಸ್ತಿ ಮಾತಾಡಲ್ಲ, ಸಾಫ್ಟ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಒಳಗಿರೋ ಮನಸ್ಥಿತಿ ನಂಗೆ ಅರ್ಥ ಆಗದೆ ಹೋದ್ರು. ಹಂಗಾಗಿ ನಾವೆಲ್ಲ ವಿಷಯನೂ ಅರ್ತ್ಕೊಂಡು ಇದ್ ಮಾಡ್ತಾ ಹೋದ್ವಿ. ಆಕೆ ಅಷ್ಟ್ ಹೇಳಿದ್ರು ಪದೇ ಫೋನ್ ಮಾಡೋರು. ಹಿಂಗೆ ಮನೆಗೆಲ್ಲಾ ವಿಷಯ ಚೆಕ್ ಮಾಡ್ತಾ ಇದ್ ಮಾಡಿ ಅವ್ರು ಏನೇನೋ ಡಾಕ್ಯುಮೆಂಟ್ಸ್ ಎಲ್ಲ ಸಿಕ್ಕಿವು. ಅವ್ರಿಬ್ರು ಮಧ್ಯೆ ಸಂಬಂಧ ಇದೆ ಎಂಬುದು ನನ್ನ ಮಗು ಆಗಿ ನಂಗೆ 1 ವರ್ಷದ ಮೇಲೆ ಒಂದ್ ಮಗು ಆಯ್ತು. ಗಂಡು ಮಗು ಆದ್ಮೇಲೆ ಫುಲ್ ಎಲ್ಲ ಅವ್ರ ಬಯೋಡಾಟ ಎಲ್ಲ ಗೊತ್ತಾಗ್ಬಿಡ್ತು. ಇವರಿಬ್ರು ಮಧ್ಯೆ ಏನ್ ನಡೀತಾ ಇದೀವಿ. ಆಕೆ ನಿಮಗ್ ಗಂಡು ಮಗು ಆಯ್ತು? ಹೌದು, ನಮಗೆ 1 ವರ್ಷಕ್ಕೆ ಒಂದು ಗಂಡು ಮಗು ಆಯ್ತು. ಹಿಂಗೆ ಆಕೆ ನಮ್ಮೂರಲ್ಲೇ ಇದ್ದಾಳೆ, ಇವ್ರು ಅವ್ರಿಲ್ಲ ತುಮಕೂರಲ್ಲಿ ಇರೋದು ಅಂತ ನನ್ನ ಹತ್ರ ಹೇಳಿದ್ರು. ಇಲ್ಲ ನಮ್ಮೂರಲ್ಲೇ ಇದಾರೆ ಅಂತ ಗೊತ್ತಾಯ್ತು. ಯಾರು? ಅದೇ ಅವ್ರು ನಮ್ಮ ಯಜಮಾನ್ರು, ಅವ್ರ ಜೊತೆಗಿರೋ ಹೆಂಗ್ಸು. ಅವ್ರಿಗೆ ಮದ್ವೆ ಆಗಿ ಯಜಮಾನ್ರು ತೀರೋಗಿ ಆಕೆಗೂ 2 ಮಕ್ಕಳು. ಅಂದ್ರೆ ಆಕೆಗೆ ಬೇರೆ ಜೊತೆ ಮದುವೆ ಆಯ್ತು? ನಾನು ನಿಮ್ ಗಂಡನ ಜೊತೆ? ಇಲ್ಲ ನಮ್ ಯಜಮಾನ್ ಬೇರೆಯವ್ರ ಜೊತೆ ಮದ್ವೆ ಆಗಿ ಅವ್ರ ಯಜಮಾನ್ರು ತೀರೋಗಿದ್ರು ಅಂತ. ಆಕೆ ಜೊತೆ ಈತನ ಸಂಪರ್ಕ? ಹೌದು, ಈತನ ಸಂಪರ್ಕ. ಇವರು ಬೇರೆ ಫೋಟೋಗ್ರಫಿ ಫೀಲ್ಡ್ ಅಲ್ಲಿ ಇದ್ರು. ಫೋಟೋಗ್ರಫಿ ಅಷ್ಟು ಮಾತ್ರ ಗೊತ್ತಿತ್ತು ನನಗೆ. ಹಂಗಾಗಿ ಆಕೆಗೆ ಬಹಳಷ್ಟು ಹೇಳ್ತಿದ್ದೆ. ಡೈರೆಕ್ಟ್ ಮೀಟ್ ಮಾಡಿ ಒಂದ್ಸರಿ ಹೇಳ್ದೆ. ಮೀಟ್ ಮಾಡಿದಾಗ ಕೂಡ ಅವರು ಊರಲ್ಲೇ ಇದಾರೆ ಅಂತ ನನ್ನ ಹತ್ರ ಹೇಳಿಲ್ಲ. ಅವರು ಆಸ್ಪತ್ರೆಗೆ ಹೋದ್ವಿ. ಅದೇ ಊರಲ್ಲಿ ಆಸ್ಪತ್ರೆ ಇತ್ತು. ಆಸ್ಪತ್ರೆಯಲ್ಲಿ ಆಕೆನ ನೋಡ್ಬಿಟ್ಟೆ ನಮ್ಮ. ಅದೇ ಊರಲ್ಲಿ ಆಸ್ಪತ್ರೆಗೆ ಆಕೆನೂ ಬಂದಿದ್ರು, ನಾವು ಹೋಗಿದ್ವಿ. ಬಟ್ ಆಕೆ ಇದ್ದಿದ್ ನೋಡಿ ಅವಾಗ ನಾನು ಹೇಳ್ದೆ, ಇದೇನಾ ತುಮಕೂರು ಅಂದ್ರೇನೆ ಅಂತ ನಾನು ನಮ್ಮ ಯಜಮಾನ್ ಕೇಳ್ದೆ. ಅವತ್ತು ಆ ಡಾಕ್ಟರ್ ಕ್ಲೋಸ್ ಆಗಿದ್ರಿಂದ ನಮ್ಮ ಯಜಮಾನ್ರಿಗೆ ಅವಾಗ ಹೋದಾಗೆಲ್ಲ ಬುದ್ಧಿ ಹೇಳೋರು,
ನೋಡಪ್ಪ ನೀನು ಹೊರಗಡೆ ಓಡಾಡ್ತೀಯ, ಮೊದ್ಲಿದ್ದಂಗೆ ಇರ್ಬೇಡ, ಸ್ವಲ್ಪ ಕಟ್ಕೊಂಡಿದ್ಯಾ, ನೀನು ಹುಷಾರಾಗಿರ್ಬೇಕು, ನಿನ್ ಮುಂದಾದ್ರೂ ಚೆನ್ನಾಗಿರೋ ಅಂತ ಹೇಳ್ಯಾರ. ಅವ್ರಿಗೆಲ್ಲ ವಿಷಯ ಗೊತ್ತಿತ್ತು. ಡಾಕ್ಟರ್ ಅವ್ರಿಗೆ ನನ್ನ ಯಜಮಾನ್ರಿಗೆ ಹೇಳಾರು. ನನಗೆ ಅರ್ಥ ಆಗ್ತಿರ್ಲಿಲ್ಲ ಅವ್ರು ಹೇಳೋದೆಲ್ಲ. ಅವ್ರು ತುಂಬಾ ಚೆನ್ನಾಗ್ ಕ್ಲೋಸ್ ನಮ್ಗೆ. ಹಾಗಾಗಿ ಹೇಳಾರು, ನಾನು ಅರ್ಥ ಮಾಡ್ಕೊಂಡಿಲ್ಲ. ಸುಮಾರು ದಿನ ಆದ್ಮೇಲೆ ಹೆಚ್ಚು ಕಮ್ಮಿ 1.5 ವರ್ಷದ ಪಾಪು ಆಯ್ತು ನನಗೆ. ಪಾಪು ಆದಾಗ ಹಿಂಗೆ ಚಿಕ್ಕ ಪುಟ್ಟ ವಿಷಯಗಳು ಲೀಕ್ ಆದಾಗೆಲ್ಲ ಒಂದೊಂದೇ ಹೆಚ್ಚಿನ ಪಾಯಿಂಟ್ ಲೀಕ್ ಆದಾಗೆಲ್ಲ ಹಂಗೆ ಜಗಳ ಗಲಾಟೆ ಆಗೋದು. ಇವ್ರು ನನಗೆ ಯಾವ ಅಲ್ಲಿ ಪ್ರೋಗ್ರಾಮ್ ಐತಿ ಇಲ್ಲಿ ಪ್ರೋಗ್ರಾಮ್ ಐತಿ ಅಂತ ಕ್ಯಾಮ್ರಾ ತಗೊಂಡು ಹೋಗೋರು. ನೈಟು ನಾವು ಇರ್ಬೋದೇನೋ, ಪ್ರೋಗ್ರಾಮ್ ಇರ್ಬೋದೇನೋ ಹೊರಗಡೆ. ನಾವೀಗೇನ್ ಗೊತ್ತು ಸರ್, ಒಳಗಡೆ ಮನೇನ ಹೊರಗಡೆ ಅಂದ್ರೆ 4 ಊರೊಳಗ್ ಕೂಡ ನಾವು ಓಡಾಡಕ್ ಹೋಗ್ತಿರ್ಲಿಲ್ಲ, ಏನ್ಕೂ ಹೋಗ್ತಿರ್ಲಿಲ್ಲ. ಹೊರಗಡೆ ಜನಗಳ ಸಂಪರ್ಕನೂ ಕಮ್ಮಿ ಇತ್ತು. ನನಗೆ ವಿಷಯಗಳು ಏನು ಗೊತ್ತಾಗ್ತಾನೆ ಇರ್ಲಿಲ್ಲ. ಫೋನಲ್ಲೇನೆ ಅವ್ರ ಫ್ರೆಂಡ್ ಹತ್ರ ಒಂದ್ ಟೈಮ್ ಹೇಳ್ತಿದ್ರು, ಡ್ರಿಂಕ್ಸ್ ಮಾಡ್ತಾ ಇರ್ತಿದ್ರು. ಏನ್ ಮಾಡ್ತಾ ಇರ್ತಾವ ರೆಕಾರ್ಡ್ ಆಗಿತ್ತು ಫೋನಲ್ಲಿ. ನಾನು ಹೆಂಡ್ತಿಗೆ ನೋಡ್ಕೊಳಕ್ಕೆ ನನ್ನ ಅಪ್ಪ ಅಮ್ಮ, ಅವ್ರಪ್ಪ ಅವ್ರಮ್ಮ ಎಲ್ಲಾರು ಇದಾರೆ, ಅವಳಿಗೆ ನೋಡ್ಕೊಂಬಕ್ ಯಾರ ಇದಾರೆ, ಅದಕ್ಕೆ ಅವಳು ನಾನು ಯಾವತ್ತೂ ಕೈ ಬಿಡಲ್ಲ ಅಂತ ಫೋನಲ್ಲಿ ರೆಕಾರ್ಡ್ ಆಗಿತ್ತು. ಈ ತರ ರೆಕಾರ್ಡ್ ಆಗಿದ್ದು ವಿಷಯ ಕೇಳಿದೆ. ಏನಪ್ಪ ಈ ತರ ಹಿಂಗೆಲ್ಲ ರೆಕಾರ್ಡ್ ಆಗೈತೆ, ನಾನು ಇನ್ನೂ ನಂಬಲ್ವ ಬಂದಿರೋದು, ನಿಮ್ಮ ಅಪ್ಪ ಅಮ್ಮ ನಂಬ್ಕೊಂಡ್ ಬಂದಿದೀವ ನಾವು ಅಂತ ಬಹಳಷ್ಟು ಕೇಳಿದ್ರೆ ಅವ್ರು ಹೇಳಿದ್ರು, ಇಲ್ಲ ಸುಮ್ಮನೆ ನೀನೇನು ಯೋಗ ಮಾಡ್ಕೋಬೇಡ, ಅನುಮಾನ ಪಡ್ಬೇಡ ಅಂತ ಅವ್ರು ಕನ್ವಿನ್ಸ್ ಮಾಡಿದ್ರು. ಎಷ್ಟು ಕನ್ವಿನ್ಸ್ ಮಾಡಿದ್ರು ಹೇಳಿದೆ. ಅಂದ್ರೆ ನನಗೆ ಒಂದು ದಿನ ಮಾತಾಡದೇ ಇದ್ರು ಅವ್ರ ಹತ್ರ ಮಾತಾಡ್ಕೊಂಡಿರಕ್ ಆಗ್ತಿದ್ದೆ, ಅಳ್ತಿದ್ದೆ, ಬಹಳಷ್ಟು ಸಂಕಟಪಟ್ಟಿದ್ದೆ. ಇವ್ರ ಮನೆಯಲ್ಲಿ ಒಬ್ಬೊಬ್ರು ಒಂದೊಂದ್ ದಿಕ್ಕಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ. ಒತ್ತಿಗೆ ಕೂತ್ಕೊಂಡು ಒಂದು ದಿನಕ್ಕೆ ಊಟ ಮಾಡಲ್ಲ ಒಬ್ಬೊಬ್ರು. ಊಟದ ವಿಚಾರ, ಊಟ ಮಾಡ್ಬೇಕು ಅಂದ್ರೂ ಊಟ ಇಕ್ಕ ತಟ್ಟೆಲ್ಲ ಅನ್ನ ಇಟ್ಕೊಂಡ್ರು ಒಂಥರ ಕಣ್ಣಲ್ಲಿ ನೀರ್ ಬರೋದು. ನಮ್ಮ ಯಜಮಾನ್ ಹಿಂಗೆ ಅವ್ರು ಹೊರಗಡೆ ಊಟ ತಿನ್ಕೊ ಬರೋರು, ಗೊತ್ತಾಗ್ತಿರ್ಲಿಲ್ಲ ನನಗೆ. ಫ್ರೆಂಡ್ಸ್ಗೂ ಸಿಕ್ಕಿರು ತಿನ್ಕೊ ಬಂದೆ, ಹಂಗೆ ಹಿಂಗೆ ಅಂತ ನಾನು ಹೇಳೋ ಊಟನೇ ಮಾಡ್ತಿರ್ಲಿಲ್ಲ ರಾತ್ರಿ ತಂದು. ಅದೆಲ್ಲ ಆದ್ಮೇಲೆ 1.5 ವರ್ಷದ ಪಾಪು, ನಾನು ಹಿಂಗೆ ಒಂದಿನ ಊರ್ಗ್ ಹೋದೆ, ಅವ್ರ ಮನೆಗೆ ಪಾಪನ್ ಬಿಟ್ಟು ಹೋದೆ. ತಿರ್ಗಾ ಆಮೇಲೆ ಮತ್ತೆ ಅವತ್ತು ವಾಪಸ್ ರಿಟರ್ನ್ ಬಂದೆ. ನಮ್ಮ ಯಜಮಾನ್ ಹತ್ರ ಮಾತಾಡ್ದೆ, ಏನಪ್ಪ ಈ ತರ ಮಾಡಿರ್ ಸರಿನಾ, ನಾನು ಇನ್ನು ಬಿಟ್ಟು ನಾನು ಬದುಕ್ತೀನ ಅಂತ ಹೇಳ್ಬಿಟ್ಟು ಹೇಳ್ದೆ. ಆದ್ರೆ ಅವತ್ತು ನನ್ನ ಮೇಲೆ ಮಾತಾಡಿ ಮನ್ಸಿಗೆ ಬಹಳ ತುಂಬಾ ಬೇಜಾರಾಯ್ತು ಸರ್. ಮಾಡ್ಬಾರ್ದಾಗಿತ್ತು ಅವತ್ತು. ನಾನು ಸೂಸೈಡ್ ಅಟೆಂಪ್ಟ್ ಮಾಡಿದೆ. ಸೂಸೈಡ್ ಅಟೆಂಪ್ಟ್ ಗೊತ್ತಿಲ್ಲ ನಮ್ ತಪ್ಪು ಮಾಡುತ್ತೆ. ಬಟ್ ಗೊತ್ತಾದ್ರೂ ಅವರು ಆ ಟೈಮಲ್ಲಿ ಹೊಡೆದು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಒಂದೇ ಹೊಡೆದ್ರು. ಯಾರಿಗೆ? ನನಗೆ ಹೊಡೆದ್ರು. ಪಾಯ್ಸನ್ ತಗೊಂಡಿದ್ದೆ. ಆಸ್ಪತ್ರೆಗೆ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಆಸ್ಪತ್ರೆಗೆ ಹೋಗೋಷ್ಟೊತ್ತಿಗೆ ಫುಲ್ ತಲೆ ಸುತ್ಕೊಂಡು ಎಲ್ಲ ವಾಮಿಟ್ ಆಯ್ತು. ಏನೋ ಪಾಪಿ ಸಮುದ್ರಕ್ಕೆ ಹೋದ್ರು ಮೊಣಕಾಲುದ್ದ ನೀರು ಅನ್ನೋ ಗಾದೆ ಇದೆಯಲ್ಲ ಸರ್, ಹಂಗೆ ನಾವು ಪಾಪಿಗಳ ತರ ಆಸೆ ಮತ್ತೆ ಬಂದ್ವಿ. ಬಂದ್ರು ನೀನ್ ತಪ್ಪು ಮಾಡಿದೆ ಅಂತ ಎಲ್ಲ ನನ್ನನ್ನೇ ನಿಂದಿಸಿದ್ರು ಸರ್. ಸರಿ ಆಯ್ತು, ನಾನ್ ತಪ್ಪು ಮಾಡಿದೆ ಅಂತ ನನ್ಗ ನಾನು ಏನೇ ಮಾಡಿದ್ರು ನಂದೇ ತಪ್ಪು ಅನಿಸ್ತು. ಮತ್ತೆ ಆವತ್ತಿಗೆ ನನ್ ತವ್ರ ಮನೆಗ್ ಬಿಟ್ರು, ಸ್ವಲ್ಪ ದಿನ ಬರ್ಬೇಡ ಇಲ್ಲೇ ಇರು ಅಂತ ತವ್ರ ಮನೆಗೆ ಇದ್ದೆ. ನನ್ ಮಗನು ಕೂಡ ಅಲ್ಲಿಗೆ ಕರ್ಕೊಂಡ್ ಬಂದ್ಬಿಟ್ಟು ಹೋದ್ರು. ಒಬ್ಳೇ ಇರ್ತಾಳೆ ಅಂತ ಬಿಟ್ಟೋಗಪ್ಪ ಅಂತ ಹೇಳಿದ್ರು ನಮ್ಮ ಅಮ್ಮ ಅವರು. ಕರ್ಕೊಂಡ್ ಬಿಟ್ಟು ಹೋದ್ರು. ಅವ್ರ ತಾಯಿ ಕೂಡ ಅವ್ರ ಮಗನ್ಗೆ ಸಪೋರ್ಟ್. ತಾಯಿ, ಅವ್ರ ತಂಗಿ, ಅವರು ಮಾವುದಿರು ಎಲ್ಲಾರು ಅವ್ರಿಗೆ ಸಪೋರ್ಟ್. ನಾನು ಏನೇ ಮಾಡಿದ್ರು ನಾನು ಹುಡುಗಿ ತಪ್ಪು ಅಂತ ನನ್ನ ಅನುಮಾನ ಪಡ್ತಾಳೆ ಅಂತ ಅನುಮಾನ ಪಟ್ಟು ಸುಮಾರು ದಿನ ಹಿಂಗೆ ಜಗಳ ಆಡ್ಕೊಂಡ್ ಹಿಂಗೆ ನೋಡ್ತಾ ಬಿಡ್ತಾನೆ ಅಂತ ನಾನು ಮನಸ್ಸಲ್ಲಿ ಹಿಂಗೆ ಹಂಗ ಅನ್ಕೊಂಡೆ ಬಂದೆ. ಒಳ್ಳೆನಾಗರೆ ಅಂತ. ಹಿಂಗೆ ಸ್ವಲ್ಪ ಮನೇಲಿ ರೈತರು ಬೇರೆ ನಾವು, ಬರೀ ಫೋಟೋಗ್ರಫಿ ನಂಬ್ಕೊಂಡು ನಾನು ಜೀವನ ಮಾಡ, ಅವ್ರ ಖರ್ಚಿಗೂ ಕೂಡ ದುಡಿಯಲ್ಲ ಫೋಟೋಗ್ರಫಿ. ಅವ್ರ ನಾನು ಯಜಮಾನ್ರು ರೈತರು ಸರ್. ಪಚ್ಚಮಾರ್ ಕೆಲ್ಸ ಮಾಡ್ತೀವಿ, ಅಡಿಕೆ ಪಚ್ಚಮಾರ್ ಕೆಲ್ಸ. ಅಂದ್ರೆ ಅಡಿಕೆ ಪಚ್ಚಮಾರ್ ಅಂದ್ರೆ ಬೇರೆ ತೋಟಗಳು ಮಾಡ್ಕೊಂಡು ಅಡಿಕೆ ಕೊಯ್ಸ್ಕೊಂಡ್ಬಂದು ಮನೇಲಿ ಸುಲ್ಸಿ ಮಾರ ಕೆಲ್ಸ ಮಾಡ್ತೀವಿ. ಅಂದ್ರೆ ಚೋಣಿ ನಮ್ ಕಡೆ ಪಚ್ಚಮಾರ್ ಅಂತ ಹೇಳ್ತೀವಿ ನಾವು. ಆತರ ಕೆಲ್ಸ ಮಾಡ್ತೀವಿ. ಅದಕ್ಕೆ ಅಂದ್ರೆ ಎಷ್ಟೇ ಜನ ಕೂಲಿಯರ್ ಬಂದ್ರೆ ಅಡುಗೆ ತಿಂಡಿ ಊಟದೆಲ್ಲ ಖರ್ಚು. ಅವ್ರು ಒಂದ್ ಸ್ವಲ್ಪ
ಹಿಂಗೆ ಸ್ವಲ್ಪ ದಿನ ಸ್ಟಾಪ್ ಮಾಡಿದ್ವಿ ಆ ಕೆಲಸ ಮಾಡೋದನ್ನ. ಮಾಡಿಸಿ ಹೊರಗಡೆ 1 8 ಎಕರೆ ಜಮೀನ ಗುತ್ತಿಗೆ ಮಾಡ್ಕೊಂಡು ಅದ್ರಲ್ಲಿ ಬೇರೆ ವ್ಯವಸಾಯ ಮಾಡಿದ್ವಿ. ಅದ್ರಲ್ಲಿ ಒಂದ್ ಸ್ವಲ್ಪ ಸಾಲ ಇತ್ತು, ಸಾಲ ತೀರ್ಸಕ್ಕೋಸ್ಕರ ಆ ತರ ಮಾಡಿದ್ವಿ. ಅವಾಗ ಅವನಲ್ಲಿ ಬದಲಾವಣೆ ಐತೆ ಅಂತ ನನ್ ಮನ್ಸಿಗೆ ಅನಿಸ್ತು. ಬದಲಾಗಿದ್ದಾನೆ ಪೂರ್ತಿ ಮನುಷ್ಯ, ಬಿಟ್ಟಿದ್ದಾನೆ ಆಕೆ ಸವಾಸ ಅಂತ ನಾನು ಅನ್ಕೊಂಡೆ ಸರ್. ಅದನ್ಕೊಂಡೆ ಸುಮಾರು ಒಂದ್ 8 ವರ್ಷ ಇದೇ ತರ ನಿಂತಿದೆ. 8 ವರ್ಷದ ಮೇಲೆ ಮತ್ತೆ ಇನ್ನೊಂದು ಪಾಪುಗೆ ನಾನು ಪ್ರೆಗ್ನೆಂಟ್ ಆದೆ. ಪ್ರೆಗ್ನೆಂಟ್ ಆದ ಟೈಮಲ್ಲಿ ಒಂದು 3 ತಿಂಗಳು ಆಗಿತ್ತು ಹೆಚ್ಚು ಕಮ್ಮಿ. ಅಂದ್ರೆ ಅಷ್ಟೊತ್ತಿಗೆ ಅಲ್ಲೇ ಸ್ವಲ್ಪ ಇವರು ರಾಜಕೀಯದಲ್ಲಿ ಗುರುತಿಸ್ಕೊಳಕ್ ಟ್ರೈ ಮಾಡಿದ್ರು. ನಾನು ಪರವಾಗಿಲ್ಲ, ಬದಲಾವಣೆ ಇದ್ಮೇಲೆ ಮನುಷ್ಯಂಗೆ ನಾವು ಅನುಮಾನ ಪಡುವ. ಹೇಳೋದ್ ಪ್ರತಿ ಸರಿ ನೀನ್ ಫೋನ್ ಮುಟ್ಬೇಡ, ಫೋನ್ ಚೆಕ್ ಮಾಡ್ಬೇಡ ಅಂತ ಹೇಳೋರು. ಅವ್ರ ತಾಯಿ ಕೂಡ ಯಾವ್ದನ ಫೋನ್ ಬಂದ್ರೆ ನನಗೆ ರಿಸೀವ್ ಮಾಡಕ್ಕೂ ಕೂಡ ಕೊಡ್ತಿರ್ಲಿಲ್ಲ. ಅವ್ರು ಮಗುಗೆ ತಾಣ ಕೊಡೋರು ಫೋನ್. ಇಲ್ಲ ಅವ್ರು ಯಾರ್ದ ಬೇರೆ ಮಕ್ಳಿಗಾರು ಕೊಟ್ಟು ರಿಸೀವ್ ಮಾಡ್ಸೋರು. ನಾನು ಮಾತ್ರ ರಿಸೀವ್ ಮಾಡಕ್ಕೂ ಕೊಡ್ತಿಲ್ಲ. ಬಿಡು, ಬದಲಾದ್ಮೇಲೆ ನಾನ್ ಚೆಕ್ ಮಾಡ್ಬಾರ್ದು, ಏನು ಮಾಡಕ್ ಹೋಗ್ಬಾರ್ದು ಅಂತ ಅವತ್ತಿಗೆ ನಾನು ಫೋನ್ ಮುಟ್ಟಕ್ ಹೋಗ್ಲಿಲ್ಲ. ಫೋನ್ ಸಹ ಮುಟ್ಟಕ್ ಹೋಗ್ಲಿಲ್ಲ ಸರ್ ನಾನು. ಹಂಗಾಗಿ ಅವತ್ ಮತ್ತೆ ಪ್ರೆಗ್ನೆಂಟ್ ಆದಾಗ 3 ತಿಂಗಳು ಹಿಂಗೆ ಮನೇಲಿ ಎಲ್ಲ ಕೆಲ್ಸ ಜಾಸ್ತಿ ಇತ್ತು. ಅವತ್ತು ಯಾವ್ದೋ ವಿಷಯಕ್ಕೆ ನಮ್ಮಿಬ್ರು ಮಧ್ಯೆ ಜಾಸ್ತಿನೂ ಜಗಳನೂ ಆಡ್ಲಿಲ್ಲ, ಮಾತು ಆಡ್ಲಿಲ್ಲ. ಸುಮ್ನೆ ಒಂದೊಂದ್ ಮಾತಾಡಿದ್ದೆ ಸರ್ ನಾವಿಬ್ರು 3 ತಿಂಗಳು ಪ್ರೆಗ್ನೆನ್ಸ್ ಅಲ್ಲಿ. ಅಷ್ಟಕ್ಕೆ ಆತ ಮಾತು ಬಿಟ್ಟ, ನನ್ನ ಹತ್ರ ಮಾತು ಬಿಟ್ಟ. ನಾನು ನನ್ ಬರೋದು ಬಂದಿಲ್ಲ ಅವನ ಹತ್ರ. ನಾನು ಏನ್ ಮಾತಾಡೋದು, ಮಾತಾಡಿಸ್ತೀನಿ ನೋಡೋಣ, ಈ ಟೈಮ್ ಆದಾಗ ಹೇಗ್ ನೋಡ್ಕೊಂತಾನೆ ಎಂಬುದು ನನಗೆ ಗೊತ್ತಾಗುತ್ತೆ ಅಂತ ನಾನು ಅರ್ಥ ಮಾಡ್ಕೊಂಡೆ. 3 ತಿಂಗಳು ಪ್ರೆಗ್ನೆಂಟ್ ಅಲ್ಲಿ ಮಾತು ಬಿಟ್ಟಿದ್ದು ಪುಣ್ಯಾತ್ಮ. ನಾನು ಡೆಲಿವರಿ ಆಗಿ 15 ದಿನಕ್ಕೆ ಪಾಪು ಆಗೋ ತನಕ ಆತ ಬಂದು ನನ್ನ ಹತ್ರ ಮಾತಾಡಿದ ಸರ್. ಅವಾಗಿನ ಹೊತ್ತು ಡೆಲಿವರಿ ಟೈಮ್ ಅಲ್ಲಿ ಅವ್ರ ತಂಗಿಯವರು ಅವ್ರ ಅಮ್ಮರೆಲ್ಲ ಹೇಳು, ಗಂಡ ಆದಂತ ಒಂದ್ ಸೈನ್ ಬೇಕಂತೆ, ಹೋಗಪ್ಪ ಹಾಕುವ ಅಂತ ಕಳಿಸ್ತು. ಆತ ಬರಲೇ ಇಲ್ಲ ಸರ್. ಅಪ್ಪನು ಕೂಡ ಆ ಟೈಮಲ್ಲಿ ಎಷ್ಟು ಕಣ್ಣೀರು ನೋವು ಅನ್ಭವಿಸಿತ್ತು ನಮಗ್ ಗೊತ್ತು ಸರ್. ಹೆಣ್ಮಕ್ಳು ಆದ್ಮೇಲೆ ಪ್ರತಿಯೊಂದು ಹೆಣ್ಮಕ್ಳು ಕಣ್ಣೀರು ಅಷ್ಟೇ ಸರ್. ಅವಾಗ ನಾನು ಪ್ರತಿದಿನ 12 ಗಂಟೆ ರಾತ್ರಿ ಮಲ್ಕೊಂತಿದ್ದು. ನಿದ್ದೆ ಬರ್ತಿರ್ಲಿಲ್ಲ, ಬರೀ ಹೊರಗಡೆ ಓಡಾಡ್ಕೊಂಡು 12 ಗಂಟೆ ರಾತ್ರಿ ಮಲ್ಕೊಳ್ತಿದ್ದೆ. ಯಾಕಮ್ಮ ಏನು ಅಂತ ಅವ್ರ ಅಮ್ಮನೂ ಕೇಳ್ತಿರ್ಲಿಲ್ಲ, ಅವ್ರ ಅಪ್ಪನೂ ಕೇಳ್ತಿರ್ಲಿಲ್ಲ, ಆತನೂ ಕೇಳ್ತಿರ್ಲಿಲ್ಲ. ಅಮ್ಮ ನಮ್ ತಾಯಿ ಹತ್ರ ಒಂದ್ ಸ್ವಲ್ಪ ಹೊತ್ತು ಫೋನಲ್ಲಿ ಮಾತಾಡ್ಬಿಟ್ಟು ಒಬ್ಬ ಮಗ ಇದ್ನಲ್ಲ, ಮಗನ್ ಜೊತೆ ನಾವಿಬ್ರೆ ಮಲಿಕೊಂತಿದ್ದು. ಅವ್ರು ಸಪ್ರೇಟ್ ಒಳಗೆ ಮಲಿಕೋರು, ಇಲ್ಲ ಡ್ರಿಂಕ್ಸ್ ಮಾಡ್ಕೊಂಡ್ ಕೂತ್ಕೊಂಡವ್ರು. ಡ್ರಿಂಕ್ಸ್ ಅಭ್ಯಾಸನ ಹೇಳ್ದೆ, ನಾವು ಬಲವಂತ ಬಿಡಿಸ್ಬಾರ್ದು ಡ್ರಿಂಕ್ಸ್. ನಿನ್ ಮನ್ಸಿಗೆ ಇಷ್ಟಪಟ್ಟು ನೀನ್ ಬಿಟ್ರೆ ಬಿಡು, ಇಲ್ಲ ಹೇಳೋರು ಮಾತಿಗೆ ಹೇಳೋರು ಡ್ರಿಂಕ್ಸ್ ಮಾಡ್ಬೇಕಾರೆ. ನಾನು ನಿನ್ನ ಹತ್ರ ಮಾಡೋಣ ಅಂತ ಹೇಳಿ ಬೆಳಗ್ಗೆಯಿಂದ ಹೊರಗಡೆ ಓಡಾಡಕ್ ಬಂದು ಹೊರಗಡೆನೆ ಅಗ್ಲತ್ನಾಗೆ ಕುಡ್ಕೊಂಡ್ ಅಲ್ಲೇ ಎಲ್ಲ ಮುಗಿಸ್ಕೊ ಬಂದ್ರೆ ನಿಮ್ಗೆ ಅಮರ್ಸದ್ ನನಗ್ ದೊಡ್ಡದ ಅಂತ ಹೇಳೋರು. ಆತರ ಹೇಳಿದಾಗ ಆ ರೀತಿ ಯಾಕೆ ಅಮರಿಸ್ತೀರಾ, ನಿನ್ ಮನಸ್ಪೂರ್ವಕವಾಗಿ ನೀನು ಮಾಡೋಣ ಅಂತ ಹೇಳಿ ಬೆಳಗ್ಗೆಯಿಂದ ಹೊರಗಡೆ ಆ ರೀತಿ ಮಾಡೋದ್ಕಿಂತ ಇಲ್ಲ ಮಾಡ್ತೀರಾ ಡ್ರಿಂಕ್ಸ್ ಮಾಡಿ ಬೇಡ, ನಿನ್ ಮನ್ಸಿಗೆ ಒಪ್ಪಿ ನೀವ್ ಬಿಡ್ಬೇಕು. ನಾವ್ ಬಲವಂತ ಬಿಡ್ಸೋದ್ ದೊಡ್ಡದಲ್ಲ. ನಿನ್ ಮನ್ಸಿಗೆ ಒಪ್ಪಿ ನನ್ ಸಂಸಾರ, ನನ್ ಮಕ್ಳು, ನನ್ನ ಅಪ್ಪ ಅಮ್ಮ ಅಂತೇಳಿ ನೀವ್ ಬಿಡ್ಬೇಕು ಹಾಗಂತ ಹೇಳಿ ನೀವ್ ಮಾಡ್ತೀರಾ. ಮನೆಗೆ ತಂದಿಟ್ಕೊಂಡು ಎಲ್ಲಾನ ಒಂದ್ ಕಡೆ ಕೂತ್ಕೊಂಡ್ ಕುಡ್ಬೇಕು, ಡ್ರಿಂಕ್ಸ್ ಮಾಡಿ ಊಟ ಮಾಡಿ ಮಲ್ಕೋಬೇಡಿ, ಹೊರಗಡೆ ಮಾಡ್ಬೇಡಿ ಅಂತ ನಾವ್ ಹೇಳಿದ್ವಿ ಸರ್. ಆ ವಿಷಯದಲ್ಲೂ ನಾನ್ ಬಹಳ ಸುಮಾರು ದಿನ ಹೊರಗಡೆ ಮಾಡಿ ಫ್ರೆಂಡ್ಸ್ಗಳ ಜೊತೆ ಸೇರಿ ಆಗ್ತಾ ಓಡಾಡ್ಕೊಂಡು ಬರೋ ದಾರಿಲಿ ನಾನು ಹೆಚ್ಚು ಕಮ್ಮಿ ಆಗುತ್ತೆ ಇದೆಲ್ಲ ಯೋಚನೆ ಮಾಡಿ ಬಹಳ ಮುಂದೆ ಆಲೋಚನೆ ಜಾಸ್ತಿ ಸರ್ ನನಗೆ. ಆ ರೀತಿ ಎಲ್ಲ ಯೋಚನೆ ಮಾಡಿದೆ. ಅದೆಲ್ಲ ಸರಿ ಅವರು ಮನೆಗೂ ಕುಡಿಯೋರು, ಹೊರಗೂ ಡ್ರಿಂಕ್ಸ್ ಮಾಡೋರು, ಎಲ್ಲ ಮಾಡೋರು. ಆಕೆ ಜೊತೆ ಕಾಂಟ್ಯಾಕ್ಟ್ ರಾಜಕೀಯದಲ್ಲಿ ಒಬ್ಬ ವ್ಯಕ್ತಿ ಅಂತ ಗುರ್ತಿಸ್ಕೊಂಡ್ರು. ಊರಲ್ಲಿ 3 ಪಕ್ಷ ಇದ್ರಿಂದ ಅವ್ರಿಗೆ ಕಾಂಪಿಟೇಷನ್ ರಾಜಕೀಯ. ಒಬ್ಬ ವ್ಯಕ್ತಿ ಅಂದ್ರೆ ಫುಲ್ ಕಾಂಪಿಟೇಷನ್. ಅಂತದ್ರಲ್ಲಿ ರಾಜಕೀಯದ ನಾನು ಬಹಳಷ್ಟು ಹೆಲ್ಪ್ ಮಾಡಿದೆ. ಬರ್ತಕ್ಕಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಇಂಥವ್ರು ಬರ್ತಾರೆ ಅಂದ್ರೆ ಅವ್ರಿಗೆ ಊಟ ತಿಂಡಿ ಅವ್ರಿಗೇನ್ ವ್ಯವಸ್ಥೆ ಬೇಕೋ ಪ್ರತಿಯೊಂದು ನಾನೇ ಮಾಡ್ಕೊಡ್ತಿದ್ದೆ ಸರ್. ಇದುವರೆಗೂ ನಮ್ಮ ಮನೆ ಮನಸ್ಸು ಬೇರೆ ಪಕ್ಷಗಳು ಎಲ್ಲಾ ಜನಗಳಿಗಿಂತ ಹೆಚ್ಚಾಗಿ ಇಂಥವ್ರ ಮನೆಗೆ ಹೋದ್ರೆ ಒಂದ್ ಹೋಟೆಲ್ ನೀವಾದ್ರೂ ಕೊಟ್ಟು ಕಳಿಸ್ತಾರಪ್ಪ ಅನ್ನೋ ಮಟ್ಟಕ್ಕೆ ಗುರುತಿಸ್ಕೊಂಡಿದ್ದೆ ಸರ್ ನಾನೊಮ್ಮೆ.
ಊಟ ಹಿಡ್ದು ಇದ್ದು ಪರವಾಗಿಲ್ಲ. ಈ ಸರ್ ಮನೆಗೆ ಹೋದ್ರೆ ಇವತ್ತಿಗೂ ಸರ್ ಯಾರೇ ಆಗಿ ನಮ್ಮ ಮನೆ ಉಪವಾಸ ಅಂತ ಬಂದವ್ರಿಗೆ ಅನ್ನ ಇಲ್ಲ ಅಂದ್ರೂ ಮಾಡಾದ್ರೂ ಇಟ್ಟು ಕಳಿಸ್ತೀನಿ. ಆ ಮಟ್ಟಿಗೆ ನಾನು ಆ ದೇವ್ರು ನನ್ಗೆ ಶಕ್ತಿ ಕೊಟ್ಟಿದ್ದಾನೆ. ಅವ್ರು ತಂದ ಹಾಕ್ತಾರೆ ಬರ್ತಾನೆ. ನಾನು ಸೋಮಾರಿ ತನಗೆ ನಾನು ಮನೇಲಿ ನನ್ ಮದ್ವೆ ಆಗಿ ಬಂದಾಗ ಒಂದು ಲೋಟ ಟೀ ಕಾಸಕ್ಕೂ ಕೂಡ ಬರ್ತಿರ್ಲಿಲ್ಲ ನನಗೆ. ಆ ಮಟ್ಟಕ್ಕೆ ಇದ್ದಾಳು. ಒಂದ್ ಲೋಟ ಟೀ ಕಾಸಕ್ ಬರ್ತಿದ್ರು. ಇವತ್ತು 100 ಜನ ಬರೀ ಒಂದ್ ಅಡಿಗೆ ಮಾಡಿ ಬಿಡೋ ಅಂತ ಕೆಪಾಸಿಟಿ ಕೊಟ್ಟಿದ್ದಾನೆ ದೇವ್ರು ನನಗೆ. ಅಷ್ಟು ಶಕ್ತಿ ಕೊಟ್ಟಿದ್ದೆ. ಅಷ್ಟು ಏನ್ ಕಲ್ತೆ ನನ್ ಗಂಡನ್ ಮುಂದೆ ಅವನು ಚೆನ್ನಾಗಿರ್ಬೇಕು, ಅವನು 4 ಜನ ಮಧ್ಯೆ ಗುರುತಿಸ್ಕೋಬೇಕು ಅಂತ ರಾಜಕೀಯದಲ್ಲಿ ಬಹಳಷ್ಟು ಹೆಲ್ಪ್ ಮಾಡಿದೆ. ಅವನು ರಾಜಕೀಯದಲ್ಲಿ ಗುರುತಿಸ್ತಾ ಬಂದ. ಹಿಂಗೆ MP ಎಲೆಕ್ಷನ್, MLA ಎಲೆಕ್ಷನ್ ಮತ್ತೆ ಪಂಚಾಯತಿ ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನ್ ನಿಂತ್ಕೊಂಡ್ರು. ಅವರನ್ನು ನಾವು ಮನೆಯವರು ಎಲ್ಲಾರು ಸೇರಿ ಕ್ಯಾನ್ವಾಸ್ ಮಾಡಿವಿ. ಅವ್ರ ಫ್ರೆಂಡ್ಸ್ಗಳು ಸಹ ಬಹಳ ಮುಂದ್ಬಿದ್ದು ಕ್ಯಾನ್ವಾಸ್ ಮಾಡಿ ಅವ್ರನ್ನ ಒಬ್ಬ ಮೆಂಬರ್ ಮಾಡಿದ್ರು. ಮೆಂಬರ್ ಆಗಿದ್ದಾರೆ. ಈಗೂ ಸಹ ಮೆಂಬರ್ ಹೆಸರು ಅವ್ರು ಪಂಚಾಯತಿಲಿ ಮೆಂಬರು. ಜೊತೆಗೆ ಒಂದು ತಾಲೂಕಲ್ಲಿ ಏನಿಲ್ಲನೋ ಒಂದು 1/2ದಿಂದ 3/4 ಜನಕ್ಕೆ ಗೊತ್ತು ಜನ. ಆ ಮಟ್ಟಕ್ಕಿರೋ ವ್ಯಕ್ತಿ ಒಬ್ಬ. ಅವ್ನ್ ಬದ್ಲಾಗಿದೆ ಅಂತ ನಾನು ಅನ್ಕೊಂಡಿದ್ದೆ. ಬದ್ಲಾಗಿದೆ ಬಿಟ್ಟಿದ್ದೇನೋ ಗೊತ್ತಿರ್ಲಿಲ್ಲ ಸರ್. ಬಟ್ ಈಗಂತೂ ಕಂಪ್ಲೀಟ್ ಆಗಿ ಒಂದು ಹೆಣ್ಣಿನ ಇವತ್ತು ಈಗಲೂ ಸಹ ಆತ ಈಗ ಬೇರೆ ಒಂದು ಹೆಣ್ಣಿನ ಜೊತೆಗೆ ಹೋಗಿದ್ದಾನೆ ಸರ್. ಮಿನಿಮಮ್ 12 ಗಂಟೆ ರಾತ್ರಿ ಬರೋದವ್ರು. 12 ಗಂಟೆ ರಾತ್ರಿ ಇಲ್ಲ ಬರೋದೇ ಇಲ್ಲ. ಆ ರೀತಿ ಮಟ್ಟಕ್ಕೆ ನಿಂತಿದ್ದಾರೆ. ಹೆಣ್ಣಿನ ಜೊತೆ ಹೋಗಿದ್ದಾರೆ ಅಂತ ನಿಂಗೆ ಗೊತ್ತವ ಸರ್? ನೀನು ಎಷ್ಟೇ ಯಾಕೆಂದ್ರೆ ಸಾಕ್ಷಿ ಸಮೇತ ಸಿಕ್ಕಾಕೊಂಡಿದ್ದಾರೆ ಸರ್. ಆಕೆ ಅವಾಗವಾಗ ಫೋನ್ ರಾಜಕೀಯದಲ್ಲಿದ್ದಾಗ ಫಸ್ಟ್ ಟೈಮ್ ಅವ್ರು ಫೋಟೋ ಮೊಬೈಲ್ ಅಲ್ಲಿ ನೋಡಿದೆ. ಏನಕ್ಕೆ ಫೋಟೋ ಇಟ್ಕೊಂಡಿದ್ರೆ ಫೋಟೋ ಪ್ರಿಂಟ್ ಹಾಕಿ ಕಳ್ಸು, ಲೋನ್ ಬೇಕು ಅಪ್ಲೈ ಮಾಡಕ್ಕೆ, ಲೋನ್ ಹೆಲ್ಪ್ ಮಾಡಿ ಅಂತ ತಿಳಿಸಿದ್ದಾರೆ ಅಂದ್ರು ಸರ್ ಅವರು. ಓಕೆ ಆಯ್ತಪ್ಪ ಕಳ್ಸ. ಆದ್ರೆ ಅವ್ರದ್ದು ಸ್ವಲ್ಪ ಕಾಂಟ್ಯಾಕ್ಟ್ ಇಂದ ದೂರ ಇರು ಅಂತ ಹೇಳಿದೆ. ಬಟ್ ಅವ್ರ ಬಗ್ಗೆ ನನಗೆ ಗೊತ್ತಿತ್ತು, ಆ ಲೇಡಿ ಬಗ್ಗೆ. ಅವರು ಸರಿ ಇಲ್ಲ, ಸ್ವಲ್ಪ ಹುಷಾರಾಗಿ ನೀನ್ ಹೆಲ್ಪ್ ಮಾಡೋದು ಒಳ್ಳೆಯವರಿಗೆ ಮಾಡ್ಬೇಕು. ನಿಜವಾಗ್ಲೂ ನಮ್ಮ ಹತ್ರ ಅವ್ರು ₹1 ದುಡ್ಡು ಇವತ್ತಿಗೂ ಅಂತ ಖರ್ಚಿಗೆ ಯಾವತ್ತೂ ಕೊಟ್ಟಿಲ್ಲ ಸರ್. ನಿನ್ ಖರ್ಚಿನಲ್ಲಿ ₹100 ಆಗ್ಲಿ ಹೇಳು, ನಾನ್ ತೋರ್ ಮನೆಯವ್ರು ಕೊಟ್ಟಬೇಕಾರೆ ಅವ್ರು ಇದ್ರೆ ಕೊಡು ಅಂತ ಕೇಳಿಸ್ಕೊಂಡು ಹೋಗ್ತಾರೆ ಹೊರ್ತು ಕೊಳ್ಳಮ್ಮ ನಿಮ್ಗೆ ಎಷ್ಟು ಖರ್ಚು ನಮ್ಮ ಅಮ್ಮ ಕೊಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ನಿಮಗೆ ನಾನು ಅವ್ರು ₹1 ದುಡ್ಡು ಇವತ್ತಿಗೂ ನಾನು ಹೇಳ್ತೀನಿ, ಮಕ್ಕಳ ಇಲ್ಲ ನಮ್ಮ ಅಮ್ಮನ್ ಕೇಳೋದು ಹೆಂಗೆ ನೀನು ಅಂತೀಯ ಅಂತ ಎಂದು ಕೊಟ್ಟಿಲ್ಲ. ಅಂತದ್ರಲ್ಲಿ ನಾನು ಪ್ರತಿಯೊಂದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ ಬಂದೆ. ಅವತ್ತು ಆ ಹುಡ್ಗಿ ಇವಾಗ ಇಟ್ಕೊಂಡಿರೋ ಲೇಡಿ ಅವ್ರ ತಾಯಿಯವರು ಆಸ್ಪತ್ರೆಗಿದ್ದಾಗ ಫೋನ್ ಮಾಡಿದ್ದಾರೆ, ಆಸ್ಪತ್ರೆಗೆ ರೆಕಮೆಂಡ್ ಮಾಡಿದ್ದಾರೆ ರಾಜಕೀಯದಲ್ಲಿರೋದ್ರಿಂದ. ಓಕೆ ಮಾಡಿದ್ಯಾ. ಇವತ್ತ ಅವ್ರು ಕಷ್ಟ ಅಂತ 5,000 ದುಡ್ಡು ಕೊಟ್ಕೊಂಡಿದ್ದೆ. ಹೇಳ್ದೆ ಏನ್ ಕಷ್ಟ ಆಯ್ತು ರಾಜು ಅವ್ರಿಗೆ, ಏನ್ ಕಮ್ಮಿ ಆಗೈತಿ, ಯಾಕೆ ಕೊಟ್ಬರಕ್ ಹೋಗಿತಿ ದುಡ್ಡು ಅಂತ ಕೇಳ್ದೆ ನಾನು. ಬೇರೆಯವ್ರಿಗೆ ಯಾರಿಗಾನ ಕೊಡಪ್ಪ ಬಡವ್ರಿಗೆ ಅಂತ. ಬಟ್ ಅವ್ರಿಗಾಗ್ಲೇ ಆಕೆ ಜೊತೆ ಇವ್ರಾಗ್ಲೇ ಫೋನಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ಬಿಟ್ಟಿದ್ದಾರೆ, ನನಗೆ ಗೊತ್ತಾಗಿಲ್ಲ. ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇಬ್ರು ಜೊತೆಗೆ ಮಾತಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಬೆಂಗಳೂರಿಗೆ ಹೋದಾಗ ಕ್ಯಾಮ್ರಾ ತರ್ತೀನಿ ಅಂತ ಹೋಗಿ ಒಂದ್ ಟೈಮ್ ಕ್ಯಾಮ್ರಾ ತರಕ್ ಹೋದಾಗ ಆಕೆ ಜೊತೆ ಎಲ್ಲ ಟೈಮ್ ಕಳ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಅಂದ್ರೆ ಪೊಲಿಟಿಕಲ್ ಇದ್ದಾಗಲೂ ಕ್ಯಾಮ್ರಾ ಇದೆ, ಬಟ್ ಅವ್ರು ಹೋಗೋದಿಲ್ಲ, ಹುಡುಗರ್ನ ಕಳಿಸ್ತಾರೆ ಬಿಡಬಾರ್ದು ಆ ವೃತ್ತಿ ಅಂತ. ಬಟ್ ನಾನು ಮನೆ ಹತ್ರ ಬಂದಾಗ ಯಾರು ಪಾಸ್ಪೋರ್ಟ್ ಫೋಟೋ ಎಲ್ಲ ತೆಗಿತಿದ್ದೆ. ಪ್ರಿಂಟ್ ಹಾಕೋದ್ ಕಲ್ಸ ಅಂತ ನನ್ಗೂ ಹೇಳರು. ನಾನು ಕಲ್ತ್ಕೊಂಬಕ್ಕೆ ಮನೇಲಿ ಕೆಲ್ಸ ಜಾಸ್ತಿ ಸರ್, ಕೂಲಿಯರು ಮನೇಲಿ ನನ್ ತಂಗಿ ಅಂದ್ರೆ ಯಜಮಾನ್ರ ತಂಗಿ ಮಕ್ಕಳು, ನಮ್ಮ ಮಕ್ಕಳು, 4 ಜನ ಮಕ್ಕಳು, ಅತ್ತೆ ಮಾವ ಯಜಮಾನ್ರು, ಮನೆಗೆ ಅವ್ರವ್ರು ಬಂದು ಹೋಗೋದೆಲ್ಲ ಜಾಸ್ತಿ ಜನ ಇರ್ತಾರೆ. ಹಂಗಾಗಿ ಕೆಲ್ಸ ಜಾಸ್ತಿ ಇರುತ್ತೆ ಮನೆ ಕೆಲ್ಸ. ಹಂಗಾಗಿ ನಾನ್ ಕಲ್ತ್ಕೊಳಕ್ ಟ್ರೈ ಮಾಡ್ಲಿಲ್ಲ. ಕೇಳ್ದೆ ಒಂದ್ ಟೈಮ್ ಫ್ರೀ ಇದ್ದಾಗ, ನಾನು ಒಬ್ನೇ ಮಗ ಇದ್ದಾಗ ಕೇಳ್ದೆ, ನಾನ್ ಕಲ್ತ್ಕೊಂತೀನಿ ಟ್ರೈನಿಂಗ್ ಕೊಡ್ಸಿ, ಮನೆ ಸಿಸ್ಟಮ್ ಐತಿ ಹೇಳ್ಕೊಡಕ್ ಹೇಳಿ ಅಂತ ಹೇಳ್ದೆ. ಅವಾಗ ಅವ್ರು ಕೊಡಿಸ್ಲಿಲ್ಲ, ಟ್ರೈನಿಂಗ್ ಕೊಡಿಸ್ಲಿಲ್ಲ, ಕೇಳ್ದಾಗ ಕೊಡಿಸ್ಲಿಲ್ಲ. ಇವಾಗ ಆಕೆ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಂಡು ಸುಮಾರು ಒಂದು 8 ತಿಂಗಳಿಂದ ಫುಲ್ ಮೊನ್ನೆ ಎಲೆಕ್ಷನ್ ಆಯ್ತಲ್ಲ ಸರ್, ಮೊನ್ನೆ ವೋಟ್ ಟೈಮ್ ಎಲೆಕ್ಷನ್ ಆಯ್ತು, ಅವಾಗಿಂದ ಫ್ರೆಂಡ್ಸ್ ಕಾಂಟ್ಯಾಕ್ಟ್ ನಮ್ ಕಾಂಟ್ಯಾಕ್ಟ್ ಎಲ್ಲ ತಪ್ಪೋಗ್ಬಿಟ್ಟಿದೆ. ಹಲೋ, ವಿಧಾನಸಭಾ ಎಲೆಕ್ಷನ್ MLA? ಹೌದೌದು ಸರ್, ಮೊನ್ನೆ ಎಲೆಕ್ಷನ್ ಆದಾಗಿಂದ ಫುಲ್ ಕಾಂಟ್ಯಾಕ್ಟ್, ಫ್ರೆಂಡ್ಸ್ ಕಾಂಟ್ಯಾಕ್ಟ್ ಫುಲ್ ಕಮ್ಮಿ. ಫ್ರೆಂಡ್ಸ್ ಹತ್ರ
ಇವನು ಸಾಲ ಮಾಡ್ಕೊಂಡು ಬೆಂಬಲಿಸ್ತಿದ್ದ ಪಾರ್ಟಿ ಗೆಲ್ತಾ? ಇಲ್ಲ ಸರ್, ಇಲ್ಲ ಇಲ್ಲ, ಬೇರೆ ಗೆಲ್ತು. ಆದ್ರೂ ಹವಾದಲ್ಲಿ ಏನ್ ಕಡಿಮೆ ಆಗಿಲ್ಲ ಅಂತ? ಹವಾದಲ್ಲಿ ಕಡಿಮೆ ಆಗಿಲ್ಲ ಅಂತೆ, ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ಬೇರೆ MLA ಇರೋದ್ರಿಂದ, ಬಟ್ ಹೊರಗಡೆ ಎಲ್ಲ ಸ್ವಲ್ಪ ಜನಪರತೆ ಇರೋದ್ರಿಂದ ಇವ್ರಿಗೆ ಸ್ವಲ್ಪ ಇದೆ. ಆದ್ರೂ ಇವರು ಅರ್ಥ ಮಾಡ್ಕೊಂತಲ್ಲ. ಫ್ರೆಂಡ್ಸ್ ಸಾಲ ಜಾಸ್ತಿ ಇದೆ ನಮ್ದು, ಮೊದ್ಲೇನೆ ಸಾಲ ಇದೆ ಸರ್, ಇಲ್ಲ ಅಂತ ಹೇಳಲ್ಲ. ಸಾಲ ಇದ್ರು ನಾವು ತೀರಿಸ್ಕೊಳ್ತೀವಿ ಅನ್ನೋ ತಾಕತ್ ನಮ್ಗಿತ್ತು. ಏನಾದ್ರು ಮಾಡಿ ದುಡಿತೀವಿ, ಅಡಿಕೆ ಕೆಲಸ ಮಾಡಿ ದುಡಿತೀವಿ, ತೀರಿಸ್ಕೊಂತೀವಿ ಅನ್ನೋ ತಾಕಿತ್ತು. ಬಟ್ ಈತ ನನಗೆ ಗೊತ್ತಿಲ್ದಂಗೆ ಒಂದ್ ಹೆಣ್ಣಿನ ಸಂಪರ್ಕ ಇಟ್ಕೊಂಡು ಈ ತರ ಎಲ್ಲ ಮಾಡಿ ಇನ್ನೂ ಜಾಸ್ತಿ ಸಾಲ. ನಮ್ಮನೇಲಿ ನಮ್ಗೆ ಒಂದು ಕಾರಿನ ಅವಶ್ಯಕತೆ, ಸಾಲ ಇದೆ, ಕಾರು ಕೂಡ ತರಬೇಡಿ ಅಂತ ಹೇಳಿದ್ವಿ ಸರ್ ನಾವು. ಕಾರಿನ ಅವಶ್ಯಕತೆ ಎಲ್ಲಿಲ್ಲ, ಸಾಲ ಇದೆ, ಫಸ್ಟ್ ಸಾಲ ತೀರಿಸ್ಕೊಂಬನ ಆಮೇಲೆ ಮತ್ತೆ. ನನಗ್ ಗೊತ್ತಿರ್ಲಿಲ್ಲ ಈತ ಹಿಂಗೆ ಒಂದು ಹೆಣ್ಣು ಸವಾಸ ಮಾಡ್ಕೊಂಡಿದ್ದಾನೆ, ಅದಕ್ಕೋಸ್ಕರ ಇಷ್ಟೆಲ್ಲ ಮುಂದುವರಿತಾ ಇದ್ದಾರೆ, ಹಿಂಗ್ ಮಾಡ್ತಾ ಇದ್ದಾನೆ ಅಂತ ಎಲ್ಲ. ಕಾರ್ ತಗೊಂಡಿದ್ದು ಬೇರೆ ಹೆಣ್ಣಿಗೋಸ್ಕರನಾ? ಹೌದು, ಓಡಾಡೋದಕ್ಕೆ ಗಾಡಿ ಎಲ್ಲಾದ್ರೆ ನೋಡ್ತಾರೆ ಜನ, 4 ಜನ ನೋಡ್ತಾರೆ ಎಂಬ ಲೆಕ್ಕಾಚಾರಕ್ಕೆ ಅವ್ರು ಕಾರ್ ತಗೊಂಡ್ರು. ನಾನು ಹೇಳಿದೆ, ಕಣ್ಣಲ್ಲಿ ನೀರ್ ಹಾಕೊಂಡ್ ಹೇಳಿದೆ ಸರ್, ನಮ್ಗೆ 2 ಮಕ್ಳು ಇದಾವೆ, ಚಿಕ್ಕ ಮಗನ್ಗೆ ಹುಷಾರಿಲ್ದಂಗ ಆಗುತ್ತೆ ಸರ್ ಯಾವಾಗ್ಲೂ. ಹಂಗು ಬಹಳಷ್ಟು ಹಂಗು ಆಸ್ಪತ್ರೆಗೆಲ್ಲ ಅಡ್ಮಿಟ್ ಮಾಡಿ ಸುಮಾರು ತಿಂಗಳ ಸರ್ ನ್ಯೂಮೋನಿಯಾ ಆಗಿತ್ತು ಸರ್. ಚಿಕ್ಕ ಪಾಪುಗೆ, 2 ವರ್ಷದ ಪಾಪುಗೆ ನ್ಯೂಮೋನಿಯಾ ಆಗಿತ್ತು. ಅವನ್ಗೆ ಪದೇ ಆಗ್ತಾ ಇರುತ್ತೆ, ನೀಟಾಗಿ ನೋಡ್ಕೊಂಡೇ ಇದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರು, ಡಾಕ್ಟರ್ ಹೇಳಿದ್ರು. ನೀವು ಅವನು 8-10 ವರ್ಷ ಹುಡುಗ ಆಗತ್ತಂತ ಸ್ವಲ್ಪ ನೀಟಾಗಿ ನೋಡ್ಕೋಬೇಕಮ್ಮ. ಈ ಥಂಡಿಗಾಲದಲ್ಲಿ ಫ್ರೂಟ್ಸ್ ಕಂಟ್ರೋಲ್ ಮಾಡ್ಬೇಕು ನಾವು, ಧೂಳಲ್ಲಿ ಆಡಕ್ ಬಿಡಬಾರ್ದು, ಹೊಗೆ ಕುಡಿಸ್ಬಾರ್ದು, ಈ ತರ ಎಲ್ಲ ಕಂಡೀಷನ್ ಹಾಕಿ ಬಿಟ್ಟಿದ್ದಾರೆ ಹೇಳಿದ್ರು ಡಾಕ್ಟರ್. ನಾವು ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಅಂತ ಪರಿಸ್ಥಿತಿಯಲ್ಲಿ ಇದ್ರು ನಮ್ದು ಸಾಲನು ಜಾಸ್ತಿ ಇದೆ. ಆದ್ರೆ ಅವ್ರ ತಾಯಿಯವ್ರು ಎಷ್ಟು ಹೇಳಿದ್ರು ಇವಾಗ ಎಲ್ಲಾ ವಿಷಯ, ಇವಾಗ ನಮ್ ಫ್ಯಾಮಿಲಿ ಇಡೀ ಊರ್ಗೂ ಗೊತ್ತಾಗಿದೆ. ಈಗ ಇನ್ನೊಬ್ಬ ಹೆಣ್ಣಿನ ಜೊತೆ ಸಂಬಂಧ ಇದೆ ಅಂತ ಎಲ್ಲಾರ್ಗೂ ಗೊತ್ತ. ಅವರು ಎಲ್ಲೋ ಒಂದ್ ಸರಿ ಅವಕಿನ್ ಕರ್ಕೊಂಡು ಕ್ಲಬ್ಬಿಗೆ ಹೋಗಿದ್ರು. ಅದುವರೆಗೂ ನನ್ಗೆ ವಿಷಯ ಗೊತ್ತೇ ಇರ್ಲಿಲ್ಲ. 7-8 ತಿಂಗಳ ಹಿಂದೆ ಅವ್ರ ತಂದೆಗೆ ಸ್ಟ್ರೋಕ್ ಆಯ್ತು. ಅವ್ರ ತಂದೆಗೆ ಸ್ಟ್ರೋಕ್ ಆದ ಟೈಮಲ್ಲಿ ನಾವು ಅವ್ರ ತಂದೆ ನೋಡ್ಕೊಂಡಿದ್ವಿ. ನಮ್ಮ ಮಾವ ಅವ್ರನ್ನ ಅವಾಗ ನೋಡ್ಕೊಂಡಿದ್ದಾಗ ಈತ ಆಕೆನ ನನ್ ಮಗ, ಸಣ್ಣ ಮಗ, ಅವನನ್ನು ಕರ್ಕೊಂಡು ಆಕೆ ಮಗ, ಅವ್ರಿಗೂ ಗಂಡ ಇದಾರೆ ಸರ್, ಇಲ್ಲ ಅಂತ ಹೇಳಲ್ಲ. ಆಕೆಗೆ ಎಷ್ಟು ವಯಸ್ಸು ಅಂದಾಜು? ಆಕೆ ನನಗಿಂದ ಒಂದು 3 ವರ್ಷ ದೊಡ್ಡವ್ರು ಸರ್, ಒಂದು 35-36 ವರ್ಷ ಸರ್ ಆಕೆಗೆ. ಆಕೆಗೂ ಒಬ್ಬ ಮಗ ಇದ್ದಾನೆ, ಆ ಗಂಡನೂ ಇದ್ದಾನೆ. ಗಂಡ ಸದ್ಯಕ್ಕೆ ಜೊತೆಗಿಲ್ಲ ಅಂದ್ರೆ ಗಂಡ ಹೆಂಡತಿ ಚೆನ್ನಾಗಿದ್ದಾರೆ, ಬಟ್ ಗಂಡನೇ ಇನ್ವಾಲ್ವ್ ಆಗಿದ್ದಾನೆ ಈ ಸಂಬಂಧದಲ್ಲಿ. ಫ್ರೆಂಡ್, ನಮ್ಮ ಯಜಮಾನ್ರಿಗೆ ಫ್ರೆಂಡ್ ಅಂದ್ರ ಅವ್ರಿಗೆ ಗೊತ್ತು. ಹೌದು, ಅವ್ರಿಗೆಲ್ಲ ಗೊತ್ತು ಸರ್, ಗಂಡನ್ಗೆ ಎಲ್ಲ ಗೊತ್ತು. ಅವರು ಕೇಳಿದಾಗ ನಮ್ಮ ಯಜಮಾನ್ ದುಡ್ಡು ಕೊಡೋದು, ಇಂಥದೈತೆ ಅಂದ್ರೆ ಫೋನ್ ಮಾಡಿ ದುಡ್ಡು ಹಾಕೊಡೋದು, ಈಕೆನ ಹೋಲಿಸ್ಕೊಳ್ಳೋದು, ಈ ಮಟ್ಟಕ್ಕೆ ಬಂದ್ ನಿಂತಿದೆ. ನಾನೊಂದ್ಸರಿ ಫೋನ್ ಮಾಡಿ ಹೇಳ್ದೆ, ಅವ್ರ ಯಜಮಾನ್ರ ಹತ್ರನು ನಾನು ಮಾತಾಡ್ದೆ, ಈ ರೀತಿ ಐತೆ, ನಿನ್ ಹೆಂಡತಿ ಒಳ್ಳೆಯವರು ಅಂತೀರಲ್ಲಪ್ಪ, ಸರಿ ಆಯ್ತು ನಿನ್ ಗಂಡ ನಾನು ಹೌದು ಸಾಕ್ಷಿ ಬೇಕು ಅಂತೀರ, ನನಗೆ ಸುಮ್ನೆ ಮಾತಲ್ಲಿ ಸಾಕ್ಷಿ ಬೇಕು, ನಾನೇನ್ ತಪ್ಪು ಮಾಡಿದ್ನಿ ಸಾಕ್ಷಿ ತೋರಿಸು ಅಂದ್ರು ನಮ್ಮ ಯಜಮಾನ್ರು. ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಎಲ್ಲಾ ಫೋನಲ್ಲಿ ವಾಟ್ಸಪ್ ಅಲ್ಲಿ ಮೆಸೇಜ್ಗಳು ಹೋಗೋದು ಎಲ್ಲ ನೋಡಿದ್ದೆ ಸರ್ ನಾನು. ಆಕೆಗೆ ಮೆಸೇಜ್ ಕಳ್ಸಕ್ಕೆ ಆಯ್ತು, ಒಂದ್ ಕಂಪ್ಲೇಂಟ್ ಕೊಟ್ರೆ ಸುಮ್ನೆ ಮಾತಿಗೆ ಹೇಳಿದ್ದು ಸರ್ ನಾನು. ಕಂಪ್ಲೇಂಟ್ ಕೊಟ್ರೆ ಎಲ್ಲಾ ಬಯೋಡಾಟಾ ತೆಗಿತಾರೆ, ಹೋಗೋಣ ಅಂತ ಕೇಳಿದೆ ನಾನು. ಆಕೆ ಗಂಡ ಹೇಳಿದ್ರು, ರಾಜಕೀಯ ಧೈರ್ಯ ಇದೆ ನಮ್ಮ ಮರ್ಯಾದೆ ತೆಗಿಬೇಡ ಅಂದ್ರು. ನಾನು ಹೋಗ್ತಾನೆ ಇರ್ಲಿಲ್ಲ ಸರ್, ನಾನು ಅದು ಸುಮ್ನೆ ಮಾತಿಗೆ ಹೇಳಿದೆ. ಅವ್ರ ಸಾಕ್ಷಿ ಬೇಕೇ ಬೇಕು ನಾನು ತಪ್ಪು ಮಾಡಿರೋದಕ್ಕೆ. ಸರಿ ಆಯ್ತು, ಅವತ್ತು ಜಗಳ ಸುಮ್ಮನಾಗೋದು. ಆಯ್ತು, ಮರ್ಯಾದೆ ತೆಗಿಬೇಡ, ನಿನ್ ಮಾತಿ ನಾನ್ ಬೆಲೆ ಕೊಡ್ತೀನಿ, ನಿನ್ ಹೆಂಡತಿ ತಪ್ಪು ಮಾಡಿಲ್ಲ, ನನ್ ಗಂಡ ತಪ್ಪು ಮಾಡಿಲ್ಲ, ಇನ್ನೆಂದು ಯಾವ್ದೇ ಕಾರಣಕ್ಕೂ ಫೋನ್ ಮಾಡ್ಕೊಡ್ದು ಅಂತ ನಾನು ಹೇಳಿದ್ದೆ ಅವತ್ತು ನಾನು. ಆದ್ರೆ ಮನೇಲಿ ಹಿಂಗೆ ಗಲಾಟೆ ಆಗಿ ಅವ್ರ ತಾಯಿಯವ್ರು, ನಮ್ಮ ತಾಯಿ ಹತ್ರ ನಿನ್ ಮಗಳಿಂದ ನನ್ ಮಗಂಗ್ ನೆಮ್ಮದಿನ ಇಲ್ದಂಗ ಆಯ್ತಮ್ಮ, ಹಂಗೆ ಹಿಂಗೆ ಅಂತ.
ನಮ್ಮ ಅತ್ತೆ ನಮ್ಮ ಅಮ್ಮನ ಹತ್ರ ಆತರ ಹೇಳ್ಬಿಟ್ರು. ಬಟ್ ಆತ ಯಾವ ದಾರಿಲಿ ಇದ್ದಾನೆ ಅವ್ರ ಅಮ್ಮಂಗೆ ಗೊತ್ತಿಲ್ವಾ? ಅವ್ರಿಗೆ ಗೊತ್ತು ಸರ್, ಗೊತ್ತಿದ್ರು ತಾಯಿ ಬಿಟ್ಕೊಡಲ್ಲ ಸರ್. ಇವತ್ತಿಗೂ ಸರ್, ಇವತ್ತಿಗೂ ಅವ್ನೆಲ್ಲ ಹೋಗ್ತಾನೆ, ಏನ್ ಮಾಡ್ತಾನೆ, ಒಂದು ದಿನ ನೈಟ್ ಎಲ್ಲ ಬರ್ಲಿ, ಇನ್ನು 2 ದಿನ 3 ದಿನ ಬರ್ದೇ ಇದ್ರು ಅವ್ರಿಗೆ ಕೇಳಲ್ಲ ಸರ್. ಗೊತ್ತು ಅವ್ರಿಗೆಲ್ಲ ವಿಷಯ. ನಾನು ಕೇಳಿದೆ, ನೀವ್ ಯಾಕೆ ಹೇಳ್ತೀನಿ, ಇಂಥವ್ರಿಗೆ ಯಾಕೆ ಮದುವೆ ಮಾಡಿದ್ರಿ, ಈ ಪರಿಸ್ಥಿತಿ ಮೇಲೆ ಬೇರೆ ಹೆಣ್ಮಕ್ಳು ಯಾಕೆ ಮದುವೆ ಮಾಡಿದ್ರಿ ಅಂತ ನಾನು ಕೇಳಿದ್ರೆ, ನಾನು ನಿನ್ನ ಮದ್ವೆ ಆಗೋಂತ ಹೇಳಿದ್ನ, ನೀನು ಬಂದು ನಾನು ನಿನ್ ಮದ್ವೆ ಆಗೋಂತ ಹೇಳಿದ್ನೇನಮ್ಮ ಅಂತ ಕೇಳ್ತಾರೆ ಸರ್. ನಾನು ಅಂದ್ರೆ ನಾವು ಅವ್ರು ಇಷ್ಟಪಟ್ಟು ಓದಿ ಲವ್ ಮ್ಯಾರೇಜ್ ಮಾಡಿ ಮದ್ವೆ ಇಷ್ಟಪಟ್ಟು ಅವ್ರ ಹಿಂದೆ ಬಂದಿದ್ದೀವಿ ಅನ್ನೋ ರೀತಿ, ಓಡ್ ಬಂದಿದ್ದೀವಿ ಅನ್ನೋ ರೀತಿ ಮಾತಾಡ್ತಾರ ಅವರು. ತಾಯಿ ತಂದೆ ಆದವರು ಮಕ್ಕಳಿಗೆ ತಿದ್ದಿ ಬುದ್ಧಿ ಹೇಳಬೇಕು ಸರ್. ಇವತ್ತು ಲಕ್ಷಾಂತರ ಸ್ಥಾನ ಐತೆ. ನನ್ ಮಗ, ದೊಡ್ಡ ಮಗ 7th, ಆತ ನಮ್ಮಿಬ್ರು ಚಕ್ಕ ನೋಡಿ ಸ್ಕೂಲಲ್ಲಿ ಆ 1 ವಾರ ಸರಿ ಫುಲ್ ಡಲ್ ಆಗ್ಬಿಟ್ಟಿದ್ದಾನೆ. ಬರೀ ಕಣ್ಣಾಗಿರು, ಅವನಿಗೆ ಗೊತ್ತಾಗುತ್ತೆ ಎಲ್ಲ, ನಾನು ಎಲ್ಲ ವಿಷಯನೂ ಗೊತ್ತಾಗುತ್ತೆ, ಯಾಕೆ ನಮ್ಮ ಅಪ್ಪ ಅಮ್ಮ ಜಗಳ ಆಡ್ತಾರೆ ಏನು ಅಂತ. ಆದ್ರೂ ನನ್ ಮಗ ಸದ್ಯಕ್ಕೆ ಮನೆಯಾಗಿಲ್ಲ ಸರ್. ಅವನು ಹಾಸ್ಟೆಲ್ಗೆ ಹಾಕಿದ್ದೀವಿ. ಓದಲ್ಲ ಅಂತ ಒಂದೇ ಒಂದ್ ಕಾರಣ, ಓದಲ್ಲ ಅನ್ನೋದೊಂದೆಲ್ಲ, ಮಕ್ಳಿಗೆ ಓದ್ಕೊಡಕ್ ಕೂತ್ಕೊಂಡಾಗ ನಾನು ಒಂದೇ ಕೊಡಿದ್ರು ನಮ್ಮ ಯಜಮಾನ್ರು ಎಲ್ಲರೂ ಸೇರ್ಕೊಂಡು ಅವಳಿಗೆ ಹೊಡಿರಿ ಅಂತ ಹೇಳ್ಕೊಡೋರು ಸರ್. ಮಕ್ಳು ತಪ್ಪು ಮಾಡಿದಾಗ ಬುದ್ಧಿ ಹೇಳೋದು ನನ್ ಕರ್ತವ್ಯ. ನೀವಾದ್ರೂ ಓದ್ಕೊಂಡು ನಮ್ಮ ಯಜಮಾನಿದ್ವರ್ಗು ಬುಕ್ ಹಿಡಿದ್ ಮಕ್ಳಿಗೆ 1 ಅಕ್ಷರ ಕೂಡ ಬರ್ತಿಲ್ಲ. ಅಂತದ್ರಲ್ಲಿ ನಾವು ಮುಂದ್ ಕೂತ್ಕೊಂಡು ಓದ್ಕೊಡಕ್ ಹೋದ್ರೆ ಮಕ್ಳಿಗೆ ಆತರ ಹೇಳೋರು. ಹಂಗಾಗಿ ನಾನು ಓದ್ಕೊಡೋದ್ ಬಿಟ್ಟೆ, ಮಕ್ಳು ಡಲ್ ಆದ್ವು, ಓದೋ ವಿಷಯದಲ್ಲಿ ಡಲ್ ಆದ್ವು. ಹಂಗಾಗಿ ಹತ್ರದಲ್ಲೇ, ಸ್ವಲ್ಪ ಹತ್ರದಲ್ಲೇನೆ ಹಾಸ್ಟೆಲ್ ಇದೆ, ಪ್ರೈವೇಟ್ ಸರ್, ಅದನ್ನು ಗೌರ್ಮೆಂಟ್ ಅಲ್ಲ. ಫೀಸ್ ಎಷ್ಟನ್ನಾಗ್ಲಿ ಹಾಕ್ರಿ ಅಂತ ಅಳ್ತಾ ಕೂತ್ಕೊಂಡೆ ನಾನು. ಎಲ್ಲೆಲ್ಲೋ ಕಳಿತೀರ ನೀವು ದುಡ್ಡನ್ನ, ಬಹಳಷ್ಟು ದುಡ್ಡು ಕಳೀತಾರೆ ಸರ್. ತಾಯಿ ಮಗ ಕೊಡು, ಅವ್ರಿಗೆ ಸಾಲ ಇದೆ ಅಂತಲ್ಲ, ಸಾಲ ಮಾಡಿ ಯಾರು ತುಪ್ಪ ತಿನ್ನು ಅಂತ ಹೇಳ್ತಾರಲ್ಲ, ಹಾಗಾದ್ರೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ ನನಗೆ. ಆಸ್ತಿ ಇದ್ದಷ್ಟು ಕಾಲ್ ಚಾಚ್ಬೇಕು ಅನ್ನೋದಾದ್ರೆ ಅವ್ರಿಗೆ ಗೊತ್ತಿದ್ರು ಸಾಲ ಮಾಡಿ ಯಾರು ತುಪ್ಪ ತಿನ್ನು ಅಂತ ಹೇಳ್ತಾರೆ ನನಗೆ. ಆ ರೀತಿ ನಡ್ಕೊಂತಾ ಇದ್ದಾರೆ ಇವತ್ತಿಗೂ ಸರ್. ಎಷ್ಟು ಮಕ್ಕಳು ಕೂಡ, ಮಕ್ಕಳಿಗೆ ಯಾವುದೇ ಒಂದು ವಸ್ತು ಕೊಡಿಸ್ಬೇಕಾದ್ರೆ ಅದಕ್ಕೆ ಅವ್ರಿಗೆ ಅದ್ರ ಬೆಲೆ ಗೊತ್ತಾಗ್ಬೇಕು. ನಾನು ಅದನ್ನ ಪ್ರತಿ ಸರಿ ಅವ್ರ ತಾಯಿಗೂ ನಮ್ಮ ಯಜಮಾನಿಗೆ ಹೇಳ್ತೀನಿ, ಮಕ್ಳು ಏನೇ ಕೇಳಿದ್ರು ನೀವು ಪಟ್ಟನ್ ಕೊಡಿಸ್ಬೇಡಿ. ಒಂದ್ ಟೈಮ್ ಹೇಳ್ಬೇಕು, ಅಪ್ಪಾಜಿ ಇವತ್ತು ನಮ್ಮ ಹತ್ರ ದುಡ್ಡಿಲ್ಲ, ಇನ್ನೊಂದ್ ಟೈಮ್ ಕೊಡಿಸ್ತೀನಿ ನಾನು ಸರ್. ಕಾದು 2-3 ಟೈಮ್ ವೇಟ್ ಮಾಡಿಸಿ ಕೊಡಿಸ್ಬೇಕು. ಅವಾಗ್ಲೇ ಮಕ್ಳಿಗೆ ಅದ್ರ ವಸ್ತು ಬೆಲೆ, ಅದನ್ನ ಹೆಂಗ್ ಕಾಪಾಡ್ಕೋಬೇಕು ಅನ್ನೋದು ಅವ್ರಿಗೂ ಗೊತ್ತಾಗುತ್ತೆ. ಆ ರೀತಿ ಮಕ್ಳನ್ನ ಬೆಳೆಸಕ್ ನಾನ್ ಟ್ರೈ ಮಾಡಿದ್ರೆ ತಾಯಿ ಮಗ ಸೇರಿ ಮಕ್ಳನ್ನ ಕೇಳಿದ್ದೆ ಕೊಡಿಸ್ತಾರೆ. 100, 200, 500 ರೂಪಾಯಿನ ಅವ್ರು ದುಡ್ಡಿಗೆ ಬೆಲೆನೆ ಗೊತ್ತಿಲ್ದಂಗ್ ಬೆಳೆಸ್ತಾ ಇದಾರೆ. ನನ್ ಮಾತಿಗೆ ಬೆಲೆನೇ ಇಲ್ಲ ನಮ್ಮ ಮನೆಗೆ. ನನ್ ಇಷ್ಟೊಂದು ಆತ ಒಂದ್ ಹೆಣ್ಣು ಜೊತೆ ಸಂಪರ್ಕ ಇಟ್ಕೊಂಡು ಹಿಂಗೆ ರಾತ್ರಿ ಸಂಜೆ ನೀನ್ ಎಷ್ಟೇ ಕಟ್ಟಾಕಿರು ಸಂಜೆ 7 ಗಂಟೆ ಮೇಲೆ ಆತ ಮನೆ ಇರಲ್ಲ. ಸಂಜೆ 7 ಗಂಟೆಯಿಂದ ಮಿನಿಮಮ್ 12 ಗಂಟೆ ಸರ್, ಇಲ್ಲ 12 ಗಂಟೆ ಇನ್ನು ಏನಾನ ಹಾಕಿ ಅಲ್ಲೇ ಇರುವಂತ ಅವತ್ತು ಅಲ್ಲೇ ನನ್ ಕಲ್ಟು ಬರೋದೇ ಇಲ್ಲ. ನಾನು ಅಷ್ಟು ದಿನ ಗೊತ್ತಿದ್ರು ಗೊತ್ತಿಲ್ವೇನೋ ಅನ್ನಂಗೆ ನಟಿಸ್ದೆ ಸರ್. ಇಲ್ಲ ಅಂತ ಹೇಳ, ಗೊತ್ತಿದ್ರು ಗೊತ್ತಿಲ್ವೇನೋ ಅನ್ನಂಗೆ ಅವ್ನು ಬದ್ಲಾಗೋನು ಹಾಗೆ ನಟಿಸ್ದೆ. ಒಂದು ದಿನ ಅವ್ರ ಜಾಬ್ ಅಲ್ಲಿ ಆಕೆದು ATM ಕಾರ್ಡ್ ಸಿಕ್ತು ಸರ್. ATM ಕಾರ್ಡ್ ಸಿಕ್ಕಿದಾಗ ಅವ್ರು ನಾನು ಕೇಳಲಿಲ್ಲ, ಅವ್ರೇ ಕೇಳಬೇಕು ಅಂತ ನಾನು ಇಟ್ಕೊಂಡೆ. ಕೇಳಿದ್ರೆ ATM ಕಾರ್ಡ್, ನನಗ್ ಗೊತ್ತಿಲ್ಲಪ್ಪ ಯಾವ ATM ಕಾರ್ಡ್ ನಾನು ತಗೊಂಡಿಲ್ಲ ಅಂತ ನಾನು ಸುಳ್ಳು ಹೇಳಿದೆ. ನನಗ್ ಗೊತ್ತು ನೀನ್ ತಗೊಂಡಿದ್ಯಾ ಅಂತ ಅಂದ. ಮತ್ತೆ ಯಾವ ATM ಕಾರ್ಡ್ ತಗೊಂಡಿದ್ದೀನಿ ನಾನು? ಅವರು ಇಟ್ಕೊಂಡಿದ್ರಲ್ಲ ಆ ಹೆಣ್ಣಿಂದು ATM ಕಾರ್ಡ್ ತಗೊಂಡಿದ್ದೀನಿ ಅಂತ ಅವ್ರು ಹೇಳಿದ್ರು. ಅವ್ರ ಬಾಯಿಂದನೇ ಅವ್ರ ಹೆಸರು ಹೇಳಿದ್ರು. ಅವ್ರ ATM ಹೆಂಗ್ಸಿಂದು ಸರ್, ಯಜಮಾನ್ರು ಇದಾರಲ್ಲ ಅವ್ರ ಜೊತೆ ಅವ್ರ ಹೆಂಗ್ಸಿಂದು ATM ಕಾರ್ಡ್ ಕೊಡು ಅಂತ ಕೇಳಿದ್ರು. ಏನಕ್ಕೆ ಕೊಡ್ಬೇಕು, ಅವ್ರಿಗೂ ನಿಮ್ಗೆ ಏನ್ ಸಂಬಂಧ? ಈ ವಿಷಯ ಅವತ್ ಸುಮಾರು ಸರ್ 3 ವರ್ಷದಿಂದಾನೇ ಈ ವಿಷಯವಾಗಿ ಜಗಳ ಆಡಿ ಮನೆ ಬಿಟ್ಟೋಗಿ ಮನೆ ರಾದಂತ ಆಗಿದೆ ಸರ್. ಈ ವಿಷಯವಾಗಿ ಅಂದ್ರೆ ನೀವು ಮನೆ ಬಿಟ್ಟು ಹೋಗಿ? ಹೌದು, ಮನೆಯಿಂದ ತವ್ರ ಮನೆಗೆ ಹೋಗಿದ್ವಿ.
ಅವ್ನ್ ತಿದ್ಕಂಡಿ ಅಂತ ಹೋದೆ ಹೊರ್ತು ಅವನೇ ತಿದ್ಕೊಂಡಿಲ್ಲ ಸರ್. ಅವ್ನ್ ತಿದ್ಕೊಂತಾನೆ ನಾನ್ ಮನೆ ಬಿಟ್ಟು ಹೋಗೋದ್ರಿಂದ ನಮ್ ಜಾಗ ಏನೋ ಅರ್ಥ ಮಾಡ್ಕೊಂತಾನೆ ಅಂತ ನಾವ್ ಅರ್ತ್ಕೊಳ್ಳೋದು 100% ಸುಳ್ಳು ಸರ್. ಯಾವ್ದೇ ವ್ಯಕ್ತಿ ಆಗ್ಲಿ ನಾವಿಲ್ಲ ಅಂದ್ರೆ ನಮ್ ಬೆಲೆ ತಿಳ್ಕೊಂತಾರೆ ಅಂತ ನಾವು ಅಂದ್ಕೊಂಡ್ಲೇಬಾರ್ದು. ಇನ್ನು ಅವರು ಜಾಸ್ತಿ ಮಾಡ್ತಾರೆ. ಅವತ್ ನಾನು ಆ ರೀತಿ ಮಾಡೋದಕ್ಕೋಸ್ಕರ ಟ್ರೈ ಮಾಡಿದೆ. ಆದ್ರೆ ಅವನಿಗೆ ನನ್ನ ಬೆಲೆ ತಿಳಿಲಿಲ್ಲ. ಇನ್ನೊಂದೇ ನಿನ್ ಸಂಬಂಧ ಜಾಸ್ತಿ ಆಯ್ತು. ಬಟ್ ಆಕೆ ಅವಾಗ ಇನ್ನೂ ಊರಿಗೆ ಬಂದಿರ್ಲಿಲ್ಲ. ಆಕೆ ಬೆಂಗಳೂರಾಗಿದ್ಲು. ಆಕೆ ಬೆಂಗಳೂರಾಗ ಗಂಡನ ಜೊತೆ ಇದ್ಲು ಅವಾಗಿನ್ನು. ಬಟ್ ಫೋನಲ್ಲಿ ಕಾಂಟ್ಯಾಕ್ಟ್ ಇತ್ತು ಸರ್ ಅವ್ರಿಗೆ. ಇವಾಗ ಆಕೆ ಊರಿಗೆ ಬಂದ್ರೆ ಅಂದ್ರೆ ಟೌನ್ ಅಲ್ಲಿ ಇದ್ರೆ, ಹಳ್ಳಿಲಿಲ್ಲ, ನಮ್ಮೂರಲ್ಲಿಲ್ಲ, ಟೌನ್ ಅಲ್ಲಿ ಇದ್ರೆ. ಟೌನ್ ಅಲ್ಲಿ ಮನೆ ಮಾಡಿ ಆಕೆ ಅಂಗಡಿ, ಆಕೆ ಬೇರೆ ಕೆಲಸ ಮಾಡ್ತಾ ಇದ್ದಾಳೆ. ಅಂದ್ರೆ ಆಕೆ ಸ್ವಂತ ಅಂಗಡಿ ಮಾಡ್ಕೊಂಡು ಒಂದು ಮನೆ ಮಾಡಿ ನನ್ ಗಂಡನ ಇರ್ಸಿದಾನೋ ಆಕೆ ಒಟ್ನಾಗೆ ಅಮೌಂಟ್ ಮಾತ್ರ ಫ್ರೆಂಡ್ಸ್ಗಳ ಕಡೆ ಅದನ್ನ ಮಾಡಿಸ್ತೀನಿ ಇದನ್ನ ಮಾಡಿಸ್ತೀನಿ ಅಂತ ದುಡ್ಡು ಇಸ್ಕೊಂಡು ಲಕ್ಷಾನ್ಗಟ್ಲೆ ದುಡ್ಡು ಇಸ್ಕೊಂಡು ಇನ್ವೆಸ್ಟ್ ಮಾಡಿದ್ದಾರೆ ಸರ್. ಅದ್ ನಾನು ನಮ್ಮ ಮನೆಗಂತೂ ಏನ್ಕೂ ಕೊಟ್ಟಿಲ್ಲ. ನಾನು ಅವ್ರ ಸಾಲ ಅಂತ ಹೇಳಿ ಸರ್ ನಮ್ ತವ್ರ ಮನೆಯಿಂದ ಕೊಟ್ಟಿರೋ ಪ್ರತಿ ಒಡವೆನೂ ಅಡ ಇಕ್ಕಿ ಸಾಲ ತೀರ್ಸಿ ಅಂತ ಕೊಟ್ಟಿದ್ದೀನಿ. ಇದುವರೆಗೂ ಒಂದ್ ಒಡವೆನೂ ವಾಪಸ್ ಕೊಟ್ಟಿಲ್ಲ ನನಗೆ. ಬ್ಯಾಂಕಿಂದ ತಂದಿಲ್ಲ. ಅಷ್ಟು ಅವ್ರ ಕಷ್ಟಕ್ಕೆ ನಾನು ಪ್ರತಿಯೊಂದು ವಿಚಾರದಲ್ಲೂ ಸ್ಪಂದಿಸ್ತಾ ಬಂದೆ. ಆತ ಇದುವರೆಗೂ ಇವತ್ತು ನಿನ್ನಿಂದ ನನ್ ನೆಮ್ಮದಿಲ್ಲ, ನಿನ್ನಿಂದ ನಮ್ಮ ಮನೆಗೆ ಇಷ್ಟೊಂದು ಮರ್ಯಾದೆ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಅನ್ನೋ ಬಾಯಿಗೆ ಇವತ್ತು ನಿನ್ನಿಂದ ನನಗೆ ನೆಮ್ಮದಿಲ್ಲ, ಹೊಲ್ಟೋಗ್ ನಿಂತವ್ರ ಮನೆಗೆ ಅನ್ನೋ ಮಟ್ಟಕ್ಕೆ ನಾನು ಬಂದಿದ್ದೀನಿ. ಅಷ್ಟು ಹಿಂಸೆ ಆಗ್ತಾ ಇತ್ತು. ಆಕೆನೆ ಸರ್ವಸ್ವ. ಒಂದು 10 ನಿಮಿಷ ಕೂಡ ಮನೆಗೆ ಕೂತ್ಕೊಂಬಲ್ಲ ಸರ್. ಬರ್ತಾನ ರಾತ್ರಿ ಮಾಲಿಕ್ ಹೋಗ್ಬಿಡ್ತಾರ, 12 ಗಂಟೆ ಬರ್ತಾರೆ. ಇಲ್ಲ ಊಟ ಮಾಡ್ಕೊ ಬರ್ತಾರೆ. ನಾನು ಹಂಗಿಸ್ತೀನಿ ಅವ್ರು ಊಟ ಮಾಡ್ಕೊ ಬರ್ತಾರೋ ಏನ್ ಮಾಡ್ತಾರ. ಆಕೆ ಅಂತೂ ಅಡ್ಗೆ ಮಾಡೋರಲ್ಲ ಸರ್. ಆಕೆಗೆ ಇವ್ರು ಒಬ್ನೆಲ್ಲ ಅಫೇರ್. ಬೇರೆ ಮಸ್ತ್ ಜನ ಇದ್ರು. ಬೇರೆ 1-2-3 ಗಂಡಸ್ರಾದ್ಮೇಲೆ ನೆಕ್ಸ್ಟ್ ಈತ ಇವಾಗ ದುಡ್ಡಿರೋ ತನಕ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ ಬಿಸಾಕಂತ ಎನ್ಸು. ಬಟ್ ಇವನು ಬಿಡ್ತಾರೆ ಅಂತ ನನಗೆ ಯಾಕಡೆ ಆಚೆದಾಗ ಇದ್ದಾನೆ. ಸ್ವಲ್ಪ ಏನು ಹೆಲ್ಪ್ ಆಗುತ್ತೆ ಎಂಬ ಲೆಕ್ಕಾಚಾರಕ್ಕೆ ಊರಾಗ ಮರ್ಯಾದೆ ಇಲ್ದಂಗೆ ಇದಾಗೋಗ್ಬಿಟ್ಟಿದೆ ಸರ್. ಇಲ್ಲಿ ಹೊರ್ಗಡೆ ಎಲ್ಲ ಇವಾಗ ನನ್ನ ಜಾಗದಾಗೆ ನಾನು ಹೋಗೋ ಜಾಗಕ್ಕೆಲ್ಲ ಆಕೆನ ಕರ್ಕೊಂಡು ಓಡಾಡ್ತಾ ಇದ್ದಾರೆ. ಆ ಮಟ್ಟಕ್ಕೆ ಆಕೆನ ಮೆರೆಸ್ತಾ ಇದ್ದಾರೆ ನನ್ನ ಯಜಮಾನ್ರು. ಇವತ್ತು ಸಾಲಗಾರ ಮನೆ ಹತ್ರ ಬಂದು ಒಬ್ಬೊಬ್ರೆ ಬಂದು ಹೋಗ್ತಾ ಇದಾರೆ. ಬಟ್ ಯಾವ ಮಟ್ಟಕ್ಕೆ ಬರುತ್ತೆ ನಮ್ ಸಂಸಾರ ಅಂಬದೇ ಗೊತ್ತಾಗ್ತಾ ಇಲ್ಲ ಸರ್. ಆದ್ರೆ ಈತ ಮಾತ್ರ ಅರ್ಥನೇ ಮಾಡ್ಕೊಂತಾರೆ. ಇದುವರೆಗೆ 1 ಗಂಟೆ 1 ನಿಮಿಷ ನನ್ನ ಹತ್ರ ಫೋನ್ ಮಾತಾಡಿದ್ರೆ ಗೊತ್ತಾಗುತ್ತೆ ಅಂತ ಕೂತ್ಕೊಂಡಿದ್ದಾಗೆ ಫೋನ್ ಮೆಸೇಜ್ ಟೈಪ್ ಮಾಡ್ತಾ ಇರ್ತಾರೆ. ಈಗ ಎದ್ರಿ ಮಾತಾಡಿದ್ರೆ ಗೊತ್ತಾಗುತ್ತೆ ಅಂತ ಮೆಸೇಜ್ ವಾಟ್ಸ್ಆಪ್ ಅಲ್ಲಿ ಕಳಿಸ್ತಾರೆ. ಆತ ಬೆಳಗ್ಗೆ ಫಸ್ಟ್ ಗುಡ್ ಮಾರ್ನಿಂಗ್ ಆಕೆ ಗುಡ್ ಮಾರ್ನಿಂಗ್ ಮೆಸೇಜ್ ಹೋದ್ಮೇಲೆ ಬಂದ್ ಟೀ ಕುಡಿತಾರೆ. ಆ ಟೀ ಕುಡಿದ ತಕ್ಷಣ ಹೊಲ್ದ ಹತ್ರ ಹೋಗ್ತೀವಿ ಅಂತ ಹೋಗ್ತಾರೆ ಸರ್. ಅದನ್ನ ಯಾವಾಗ ಬರ್ತಾರೋ ಗೊತ್ತಿಲ್ಲ. ಅವ್ರು ಬಂದಾಗ ಅವ್ರು ಮೊದ್ಲಿನ ಊಟ ತಿಂಡಿ ಏನು ತಿಂಬಲ್ಲ. ಮನೆಗೆ ನೈಟು ಒಬ್ಬ ಎಷ್ಟ್ ಗಂಟೆಗೆ ಬರ್ತಾರೆ ಎಂಬುದೇ ನೆಚ್ಚಿಲ್ಲ. ರಾತ್ರಿ 2 ಗಂಟೆ ಟೈಮಲ್ಲಿ ಬಂದ್ರು. ಇವಾಗ ಯಾವಾಗ ಬರ್ತಾರೆ ಅಂತಾನೆ ಗೊತ್ತಿಲ್ಲ. ಅವ್ರ ತಾಯಿಗೆ ಎಲ್ಲಾ ವಿಷಯ ಗೊತ್ತು. ಅವ್ರ ತಾಯಿಯವ್ರಿಗೂ ಅವ್ರ ತಂಗಿ ಯಜಮಾನರಿಗೂ ಹೇಳಿದೆ, ನೀವು ದುಡ್ಡಿನ ವಿಷಯದಲ್ಲಿ ಕಂಟ್ರೋಲ್ ಮಾಡಿದ್ರೆ ಆತ ಬುದ್ಧಿ ಕಲಿತಾನೆ. ನೀವ್ ಯಾರು ನನಗ್ ಸಪೋರ್ಟ್ ಮಾಡಲ್ಲ. ಆತಂಗೆ ನೀವು ಓಟ್ ಹಾಕ್ತಾ ಬರ್ತಾ ಇದ್ದೀರಾ. ಆತ ಇನ್ನು ಕೆಟ್ಟ ಹೋಗ್ತಾನೆ, ಹುಚ್ಚುನಾಗ ಅಲಿತಾನೆ, ಆ ಮಟ್ಟಕ್ಕೆ ಬರ್ತಾನೆ ಅಂತ ಅವ್ರ ಹತ್ರ ಎಲ್ಲ ನಾನು ಬೇಡಿ ಕೇಳಿದ್ದೀನಿ. ಭಿಕ್ಷೆ ತರ ಬೇಡಿದ್ದೀನಿ. ನಮ್ಮ ಯಜಮಾನ್ರ ತಂಗಿ ಅವ್ರ ಗಂಡನ್ನು ಅವ್ರ ತಂಗಿಯವ್ರ ಹತ್ರ ಎಲ್ಲಾರ ಹತ್ರ ಮಾತಾಡಿ ಕೇಳಿದ್ದೀನಿ. ಈ ತರ ಮಾಡೋದ್ರಿಂದ ನಾವೆಲ್ಲರೂ ಒಟ್ಟಾಗ ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂತ. ಆದ್ರೆ ಇವತ್ತು ಅವರೆಲ್ಲ ಒಟ್ಟು ನಾನು ಒಂಟಿ. ಎಷ್ಟು ಕಂಟ್ರೋಲ್ ಇವತ್ತಿಗೂ ನಾವು ಆತನ ಬಿಟ್ಕೊಡೋ ಪರಿಸ್ಥಿತಿ ಇಲ್ಲ. ಇವತ್ತು ಬೇಕಾದ್ರೆ ನಾನ್ ಮನೆ ಬಿಟ್ಟು ಆಚೆ ಹೋದ್ರು ಅವ್ರು ಹೋಗಿ ಬಿಡು ಅನ್ನೋ ಮಟ್ಟಕ್ಕೆ ಇದ್ದಾರೆ. ಅವತ್ತಿನ ಕಾಲದಲ್ಲಿ ಒಂದು ದುಶ್ಚಟಕ್ಕೆ ಅವನು ಇದಾಗಿದ್ದನ್ನ ಬಿಟ್ಟಿದ್ದೇನೆ ಅಂತ ನಾನು ಅವ್ನಿಗೆ ಬಹಳಷ್ಟು ಹೆಲ್ಪ್ ಮಾಡ್ತಾವ. ನನ್ನ ತಂದೆಯವರು ಕೂಡ ಅವ್ರು ಮಾಡೋ ಕೆಲ್ಸಕ್ಕೆ ಅಲ್ಲಿಂದ ಬಂದು ತಿಂಗಳಾನ್ಗಟ್ಲೆ ಇಲ್ಲಿ ಅಡಕೆ ಕೆಲಸ ಮಾಡ್ಕೊಟ್ಟು
ಹೊಲದಲ್ಲಿ ಕೆಲಸ ಮಾಡ್ಕೊಟ್ಟು ನಮ್ ತಾಯಿಯವರು ಬಂದು ಮಾಡ್ಕೊಟ್ಟು, ಯಾಕಂದ್ರೆ ನನ್ನ ನಡಿಯ ಸಾಲದಲ್ಲ ಇದನ್ನು ತೀರಿಸ್ಕೊಂಡು ಒಂದೊಳ್ಳೆ ಸ್ಥಾನಕ್ಕೆ ಬರ್ಲಿ ಅಂತ. ನನ್ ತಮ್ಮ ಕೂಡ ಅಷ್ಟು ದುಡಿಯೋದ್ರಿಂದ ಅವನು ಊಟ ದುಡ್ಡು ಕೊಡ್ತಾಳ. ನಮ್ಮ ಮಾವಗೆ ನನಗ್ ಕಷ್ಟ, ನನ್ ಮನೆ ಕಷ್ಟ ಟೈಮಲ್ಲಿ ನನ್ನ ಮಾವ ದುಡ್ಡು ಕೊಡ್ತಾನೆ ಅಂತ ಅವನು ಹೆಲ್ಪ್ ಮಾಡಲ್ಲ. ಹೆಲ್ಪ್ ಪ್ರತಿಯೊಂದು ಹೆಲ್ಪ್ ಇವತ್ತು ಯಾರು ಅಂತ ನನ್ನ ತಮ್ಮಗೆ ಅವನು ಬಹಳಷ್ಟು ಕಷ್ಟದಲ್ಲ ಇದೆ. ಒಂದು ದಿನಕ್ಕೂ ನಿನ್ಗೇನಪ್ಪ ಮಾಡ್ತಾ ಇದ್ದೆ ಅಂತ ಒಂದು ಫೋನ್ ಮಾಡಿ ಕೂಡ ಕೇಳಲ್ಲ ಸರ್. ಯಾರನ್ನೇ ಆಗ್ಲಿ, ನಮ್ ತವ್ರ ಮನೆಯವ್ರನ್ನ ಐತಿ ಅಟ್ಲೀಸ್ಟ್ ನನ್ನೇ ಮಾತಾಡಿಸ್ತಾ ಇಲ್ಲ. ಆ ಮಟ್ಟಕ್ಕೆ ನಾನು ಒಂದು ನಿರ್ಧಾರ ಏನ್ ಮಾಡ್ಬೇಕು ಅನ್ನೋ ಗೊತ್ತಿಲ್ಲ. 2 ಮಕ್ಳ ಇದ್ರು, 7 ಜನಗಳು ಅಕ್ಕಪಕ್ಕದಲ್ಲಿ ಪ್ರತಿದಿನ ನೋಡಂತರು ಹೊರದ್ ನೋಡಿ ಬೇಡಮ್ಮ, ಮಕ್ಳಿಗೋಸ್ಕರ ಬಯಸ್ಕೊಂಡಿರೋ ಅಂತಾರೆ. ಆದ್ರೆ ಅವ್ನು ಹೇಳ್ತಾನೆ ಥರ್ಡ್ ಕ್ಲಾಸ್ ಊರಿಂದ ಬಂದವಳನ್ನ ಬಹಳ ಕೇವಲ ಮಾತಾಡ್ತಾನೆ ಸರ್, 3rd ಕ್ಲಾಸ್ ಜನ ಅಂತ. ಅದ್ರಿಂದ ನನಗೆ ಆಟ ನಾನು ಕೂಡ ದುಡಿಬೇಕು, ಹೊರಗಡೆ ಹೋಗ್ಬೇಕು ಅನ್ನೋ, ಆದ್ರೆ ಯಾವುದೇ ರೀತಿ ಫ್ರೀಡಮ್ ಇಲ್ಲ ಮನೆಗೆ. ಒಬ್ರ ಹತ್ರ ಮಾತಾಡೋ ಕೂಡ ನಮ್ಮ ಅತ್ತೆ ಇಂತರ ಹತ್ರ ಮಾತಾಡ್ತಾ ಇದ್ದಾಳೆ ಅಂತ ನಮ್ಮ ಯಜಮಾನ್ರ ಹತ್ರ ಚಾಡಿ ಹೇಳ್ತೀವಿ. ನಮ್ಮನೆ ಕೆಲ್ಸದವ್ರು ಅಷ್ಟೇ ಕೆಲ್ಸಕ್ಕೆ ಕೂಲಿಯರ್ ಬಂದ್ರು ಕೂಲಿಯರ್ಗೂ ಕೂಡ ಅವಳ ಹತ್ರ ಮಾತಾಡ್ಬೇಡ್ರಿ ಅಂತ ಹೇಳ್ಕೊಡ್ತಾರೆ. ಗಂಡ ಹೆಂಡತಿ ಜಗಾಡ್ತಾರಪ್ಪ, ಅವ್ರ ಹತ್ರ ಮಾತಾಡ್ಬೇಡ್ರಿ, ಅವ್ರ ಹೆಂಗಸರು ಕೂಡ ನಿಮ್ ಅತ್ತೆ ಸರಿ ಇಲ್ಲಮ್ಮ ನಾವ್ ಮಾತಾಡಲ್ಲ ಅಂತ. 4 ಗೋಡೆ ಮಧ್ಯೆ ಎಷ್ಟು ಬೇಕು ಸರ್, 4 ಗೋಡೆ ಮಧ್ಯೆ ಇದ್ದು ಯೋಚನೆ ಮಾಡಿ ನಾನ್ ಕೊರಗ್ತಾ ಸಾಯ್ತಾ ಇದ್ದೀನಿ ಅಷ್ಟೇನೆ. ಅವರೆಲ್ಲ ಒಳ್ಳೆಯವರೇನು. ಅವ್ರ ತಾಯಿ ಕೂಡ ನನ್ ಮಗನಿಗೆ ತಪ್ಪು ಅಂತವ್ರು ನನ್ನ ರಿಟರ್ನ್ ಬರ್ಬೇಕಾದ್ರೆ ನಾವು ಕೇಳ್ತೀವಿ, ಖಂಡಿಸ್ತೀವಿ, ಬಾರಮ್ಮ ಅಂತ ನಮ್ಮತ್ತೆ ಹೇಳಿದವ್ರು. ಇವತ್ತು ಇಷ್ಟೊಂದು ನಡೀತಾ ಇತ್ತು, ಒಂದು ಮಾತು ಕೇಳ್ತಾ ಇಲ್ಲ. ನಾನ್ ಖಂಡಿಸ್ತೀನಿ ನನ್ ಮಗನ್ನ, ಬರಕ್ ಹೇಳು, ಅವ್ರ ಫ್ರೆಂಡ್ಸ್ ಕೂಡ ಎಲ್ಲ ಬರಕ್ ಹೇಳಪ್ಪ, ನಾನ್ ಕೇಳ್ಕೊಂತೀನಿ, ವ್ಯವಹಾರ ಎಲ್ಲ ನಾನ್ ತಗೊಳ್ತೀನಿ ಕೈಗೆ ಅಂತ ಹೇಳಿದವ್ರು. ಇವತ್ತು ವ್ಯವಹಾರ ಪೂರ್ತಿ ಮಗನ್ಗೆ ಬಿಟ್ಕೊಟ್ಬಿಟ್ಟು ಅವ್ರು ಹೇಗೆ ಹೇಳ್ತಾರೆ ಆ ಕೇಳ್ಕೊಂಡು, ಮಗ ನೀನ್ ಎಲ್ಲಿ ಹೋಗ್ತಿ ಏನ್ ಮಾಡ್ತೀಯಪ್ಪ ನಮ್ ತಾಯಿ ಅವ್ರ ಅತ್ತೆ, ನಮ್ಮ ಅತ್ತೆಯವ್ರ ಕೈಯಲ್ಲಿ ಯಜಮಾನಿಕೆ ಇದ್ದಿದ್ದು. ನಮ್ಮ ಅತ್ತೆಯವ್ರ ಯಜಮಾನಿಕೆಯಿಂದ ನಮ್ಮ ಅತ್ತೆಯವ್ರ ಮನ್ಸು ಮಾಡಿದ್ರೆ ಅವರು ಅದನ್ನ ಹೇಳ್ಬೇಕು ಅದ್ ಬಾಯಿಗೆ ಹೋಗೋದು. ಆದ್ರೆ ನಮ್ಮ ಅತ್ತೆನೇ ತಲೆಗೆ ಹಾಕೊಂತಾ ಇದ್ರು. ಹೇಳಿದ್ರೆ ಅವ್ರ ಅರ್ಥ ಮಾಡ್ಕೊಂಬ ಪರಿಸ್ಥಿತಿ ಇಲ್ಲ. ನಾನು ಅದಕ್ಕೆ ಇನ್ನೂ ಸ್ವಲ್ಪ ದಿನ ನೋಡೋಣ, ಬದ್ಲಾಗ್ತಾನೇನೋ ಅಂತ ಕಾಯ್ತಾಯಿ. ಆ ಬದ್ಲಾಗದೆ ಇದ್ರೆ ಹೊಡಿತಾರೆ ಸರ್, ಇಲ್ಲ ಪ್ರಶ್ನೆ ಮಾಡಿದ್ರೆ ಎದ್ದು ಸಖತ್ತು ಹೊಡಿತಾರೆ. ಮೊನ್ನೆ ಅದೇ 20 ದಿನ ಆಯ್ತು ಹೊಡೆದು, ಹಣೆ ಎಲ್ಲ ಊದ್ಕೊಂಡಿತ್ತು. ಬಟ್ ಆತನಿಗೆ ಪೆಟ್ಟಾಗಿತ್ತು, ಏನಾಯ್ತು ಅಂತ ನಾನ್ ಪ್ರಶ್ನೆ ಮಾಡಿದೆ. ನನಗೆ ಆ ಪೆಟ್ಟಾಗಿ ಈ ತರ ಏಟಾಗೈತೆ ಅಂತ ಗೊತ್ತು, ಆತ ಏನಾಗೈತೆ ಅಂತ ಒಂದು ಸರಿನ ತಿರುಗು ಕೂಡ ನೋಡಿಲ್ಲ. ಆತನಿಗೆ ಏನು ಕೈ ಪೆಟ್ಟಾಗಿತ್ತು ಅಂತ ಆಸ್ಪತ್ರೆಗೆ ಹೋಗಿ ಬಂದವ್ರೆ ಅಂತ ಅವ್ರ ಫ್ರೆಂಡ್ ಹೇಳಿದ್ರು. ನನಗೆ ಅವನು ಹೊಡೆದೇ ನನಗೆ ನೋವಾಗೈತೆ ಅಂತ ಗೊತ್ತಿದ್ರು. ನೀವ್ ಹೇಗಿದ್ಯಮ್ಮ ಅಂತಾನೆ ಕೇಳಿದ್ರು. ನೀವ್ ಹೇಗಿದ್ಯಾ? 3 ದಿನ ಎದ್ದಿರ್ಲಿಲ್ಲ ಸರ್, ಕೆಲ್ಸ ಮಾಡಕ್ ಆಗ್ತಿರ್ಲಿಲ್ಲ, ಎದ್ದಿರ್ಲಿಲ್ಲ. ಅವ್ರ ನಮ್ಮ ಅತ್ತೆನೆ ಮಾಡ್ಕೊಂಡ್ರು ಎಲ್ಲ ಕೆಲ್ಸ. ಯಾಕೆ ಹೊಡೆದಿದ್ರು? ಅದೇ ಮನೆ ಹತ್ರ ಅಡಿಕೆ ಕಾವಲಿಗೆ ಅಂತ, ಅಡಿಕೆ ಹತ್ರ ಯಾರು ಇರಲ್ವಲ್ಲ ಸರ್, ನೈಟ್ ಮಲ್ಕೋಬೇಕಲ್ವಾ, ಅಡಿಕೆ ಹತ್ರ ಯಾರಾದ್ರೂ ಮಲ್ಕೋಬೇಕಲ್ವಾ, ಅದಕ್ಕೆ ಕೂಲಿಯರು ಇದ್ರು ಬೇರೆಯವರು. ಅದ್ರ ಜೊತೆಗೆ ಅವ್ರ ತಾಯಿನೂ ಫೋನ್ ಮಾಡುವ, ನೈಟ್ ಆದ್ಮೇಲೆ ಅವ್ರಿಗೆ ಫೋನ್ ಮಾಡಬಾರ್ದು ಅಂತೆ ನಾನು. ನೀನ್ ಯಾಕೆ ಫೋನ್ ಮಾಡ್ತೀಯ, ನಾನು ಬರ್ತೀನಿ ಅಂದ್ಮೇಲೆ ಯಾಕೆ ಫೋನ್ ಮಾಡ್ತೀಯಾ, ನೀನು ಫೋನ್ ಮಾಡ್ಕೊಡ್ದು ಅಷ್ಟೇ. ನಿನ್ಗೆ ಮನೇಲಿ ಏನಿಲ್ಲ, ಎಲ್ಲ ತಂದಾಕಿದೀವಿ ತಾನೆ, ಮಾಡ್ಕೊಂಡು ತಿನ್ಬೇಕು, ಮಲ್ಕೋಬೇಕು. ಹೆಂಡ್ತಿ ಅದೋ ಕೆಲ್ಸ ಅಷ್ಟೇನೆ, 4 ಗೋಡೆ ಮಧ್ಯೆ ಅಷ್ಟೇ ನಿಂದೇನಿದು. ಹತ್ತಿಯ ಬಾಲ ಬಿಚ್ಚಿದ್ರೆ ಕತ್ರು ಸಾಕ್ತೀನಿ, ತುಂಡ ಮಾಡಾಕ್ತೀನಿ ಅಂತ ಎದುರಿಸ್ತಾರೆ. ಈ ರೀತಿ ಎಲ್ಲ ಮಾತನ್ನು ಕೇಳಿದೀವಿ. ಆಗ್ತಾನೆ ನಾನು ಅವತ್ತಿನಿಂದ ಫೋನ್ ಮಾಡಕ್ಕೂ ಹೋಗಿಲ್ಲ. ಅವ್ರ ತಾಯಿಯವ್ರ ಅವಶ್ಯಕತೆ ಇದ್ದ ಮಾತ್ರ ಮಾಡ್ಕೊಡು ಅಂತ ಕೇಳ್ತಾರೆ, ಅವ್ರಿಗೆ ಮಾಡ್ಕೊಡ್ತೀನಿ ಅಷ್ಟೇ. ನಾನು ಮಾಡೋದಿಲ್ಲ. ಇವಾಗ ಅವ್ರ ಇಷ್ಟ ಬಂದ್ರು ನಾನು ಫೋನ್ ಮಾಡಿ ಮಾತಾಡ್ಸಲ್ಲ ಸರ್. ಕೇಳ್ಬೇಡ, ನಮ್ ತಾಯಿನೂ ಅಷ್ಟೇ ಕೇಳಕ್ ಹೋಗ್ಬೇಡ, ಸ್ವಲ್ಪ ದಿನ ನೋಡು, ಕಾದ್ ನೋಡೋಣ. ಇದೇ ಪರಿಸ್ಥಿತಿ ಇದ್ರೆ ಸ್ವಲ್ಪ ನನ್ ತಮ್ಮಂಗ ಅಮೌಂಟ್ ಕೊಡ್ಬೇಕು ಸರ್. ಇವ್ರು
ಅದನ್ನ ವಾಪಸ್ ಕೊಡು ಅಂತ ಕೇಳ್ತಾ ಇದಾರೆ ಅವರು. ನನ್ನ ತಮ್ಮನ ಸುಮಾರು ದಿನ ವರ್ಷನೂ ಪ್ರತಿ ಸರಿನೂ ಕೇಳ್ತಾ ಇದಾರೆ, ಇವತ್ತು ಈ ವರ್ಷ ನಾಳೆ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ನಾನು ಅದಕ್ಕೆ ಕೇಳಿದೆ, ನನ್ನ ತಮ್ಮರ ಅಮೌಂಟ್ ಅದೇನ್ ಕೊಡ್ಬೇಕು ಕೊಟ್ಬಿಡಿ, ನಾನ್ ಮುಂದೆ ಕೊಡ್ಸಿರೋದು ಅವನ ಕಷ್ಟದಲ್ಲ ಇದ್ದಾನೆ ಅಂತ ನಾನು ಹೇಳಿದೆ. ಆಯ್ತು ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಅಮ್ಮ ನಾನು ನೋಡಮ್ಮ ಇವತ್ ನೋಡ್ ಸ್ವಲ್ಪ ನೀನಂದ್ರೆ ಮಾತಾಡಕ್ ಹೋಗಬೇಡ, ಅವ್ನು ಯಾವಾಗನ ಏನನ ಮಾಡ್ಕೊಂಡು ಸುಮ್ಮನೆ ಅಂತ ಹೇಳ್ತಾ ಇದ್ದಾರೆ. ನಾನು ಅವನ ಅನ್ಸಿರೋ ಪ್ರತಿಯೊಂದು ಮಾತು ಚಾಲುವಾಗಿ ಹೊರಗಡೆ ಹೋಗಿ ಬದುಕ್ಬೇಕು ಅನ್ನೋ ಅಷ್ಟು ಆಟ ಹುಟ್ಟಿದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ನಮ್ ತಾಯಿಯವ್ರು ಹೇಳ್ತಾರೆ, ನೀನ್ ಒದೆ ತಿನ್ನಂಗಿರೆ ನೀನ್ ಅಲ್ಲಿರ್ಬೇಡ, ಅವನ ಹತ್ರ ಹೊಡಿಸ್ಕೊಂಡಾದ್ರೆ ನೀನ್ ಅಲ್ಲಿರ್ಬೇಡ, ಬಂದ್ಬಿಡು. ನನ್ ಇಬ್ರು ಗಂಡ್ ಮಕ್ಳು ಅನ್ಕೊಂಡೆ ನಾನ್ ಸಾಕ್ತೀನಿ. ಇವತ್ತಿನವರೆಗೂ ಸರ್ ಅವನ ಅಷ್ಟು ಕೆಟ್ಟವನಾದ್ರು ಅವನಿಗೆ ನನ್ನ ವಿಷಯದಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ತಿಂಗಳ ಅನ್ಗಟ್ಲೆ ವರ್ಷ ಅನ್ಗಟ್ಲೆ ನಮ್ಮೂರಲ್ಲಿದ್ರು ನನ್ ಗಂಡಂಗೆ ಅನುಮಾನ ಅಂಬದ್ ನನ್ನ ವಿಷಯದಲ್ಲಿಲ್ಲ. ನಾನು ಆ ರೀತಿ ನಡ್ಕೊಂಡಿಲ್ಲ, ರೀತಿ ತಪ್ಪು ಮಾಡಿಲ್ಲ ಇದುವರೆಗೆ. ನಮ್ ತಾಯಿ ಅವ್ರು ಹೇಳೋದೇ, ನೀನ್ ಬಂದ್ಬಿಡು, ನಿನ್ ಕೈಲಾಗಿಲ್ಲ ಬಂದ್ಬಿಡು, ನಾವೇನ್ ಊಟ ಮಾಡ್ತೀವ ನೀನು ಅದನ್ನೇ ಊಟ ಮಾಡಿ, ಅದೇ ರೀತಿ ಸಾಕ್ತಿವಿ. ಅವ್ರು ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ತೀವಿ, ನಾವು ಗೌರ್ಮೆಂಟ್ ಸ್ಕೂಲಲ್ಲಾದ್ರೂ ಓದಿಸ್ತೀವಿ, ಮಕ್ಕಳನ್ನ ಚೆನ್ನಾಗಿ ಓದಿಸ್ತೀವಿ ಅಂತ ಅವ್ರು ಹೇಳ್ತಾರೆ. ನಾನು ಸರ್ ಅವ್ರು ಇವ್ರೇನ್ ಹೇಳ್ತಾರೆ, ಮಕ್ಳನ್ನ ಕರ್ಕೊಂಡು ಹೋಗಬೇಡ ನೀನ್ ಒಬ್ಳೆ ಹೋಗು ಅಂತಾರೆ. ಮಕ್ಳನ್ನ ಕಳಿಸ್ತಾರೆ. ಈ ವಾತಾವರಣದ ಮಕ್ಳು ಬೆಳೆದ್ರೆ ಮಕ್ಳು ಭವಿಷ್ಯನೂ ಹಾಳಾಗುತ್ತೆ ಅಂತ ನಾನು ಯೋಚನೆ ಮಾಡ್ತೀನಿ ಸರ್. ಅದನ್ನೇ ಅವ್ರು ಅರ್ಥ ಮಾಡ್ಕೊಂತ ಇಲ್ಲ. ಹೇಳಿದ್ದೆ, ಅವಕಾಶ ಕೊಟ್ಟೆ, ಬಹಳಷ್ಟು ತಿದ್ಕೊಳ್ರಿ, ಮಕ್ಕಳಿದ್ರಿ, ಮಕ್ಕಳಿಗೆ ನೀನ್ ಇಂತಾನಂತ ಗೊತ್ತ, ಅವ್ರ ಭವಿಷ್ಯ ಏನಾಗಲ್ಲ ಅಂತ ಬಹಳಷ್ಟು ಹೇಳ್ತಾ ಬಂದೆ. ಅರ್ಥ ಮಾಡ್ಕೊಂಬಂದ್ರೆ ಇಲ್ಲ ಸರ್. ಆತ ಬಹಳಷ್ಟು ಹಾಕಿ ಬಹಳಷ್ಟು ಹಚ್ಕೊಬಿಟ್ಟಿದ್ದೇನೆ. ಸಿಕ್ಕಾಪಟ್ಟೆ ಸಾಲ ಮಾಡ್ತಾ ಇದ್ದಾನೆ, ಯಾರು ಕೊಟ್ರು ಬೇಡ ಅಂಬಲ್ಲ, ಆ ರೀತಿ ಸಾಲ ಮಾಡ್ತಾ ಇದ್ದಾನೆ. ಸರಿ ತಾಯಿ, ಹೇಳಿ ಸರ್. ಈಗ ಇದು ಎಷ್ಟು ಹೇಳಿದ್ರು ಅಂತಿಮವಾದ ಸರಿ ಇಲ್ಲ ಅನ್ನೋದೇ ವಿಷಯ ಅಷ್ಟೇ. ಹೌದು ಸರ್. ಅದಕ್ಕೊಂದಷ್ಟು ಉಪಕಥೆಗಳಿದ್ದಾವೆ ಇಲ್ವಾ? ಇರಲಿ. ಈಗ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಿರೋದು, ನನಗೆ ಎಲ್ಲಿ ಬಹುಶಃ ಆತ ತನ್ನ ವೈಯಕ್ತಿಕ ಸಾಧನೆಯ ಹಾದಿಯಲ್ಲಿ ರಾಜಕೀಯದಲ್ಲೋ ಅಥವಾ ಇನ್ನೆಲ್ಲೋ ಏನೋ ಸಾಧನೆ ಮಾಡುವ ಭರದಲ್ಲಿ ನಿನಗೆ ಸಮಯ ಕೊಡ್ತಾ ಇಲ್ಲ, ಅಥವಾ ಅಲ್ಲೇನೋ ಸಂಸಾರಕ್ಕೋಸ್ಕರ ಹೊರಗಡೆ ದುಡಿತಾ ಇದ್ದಾನೆ, ಅಥವಾ ಅಂಥದ್ದೇನೋ ಸಂಸಾರಕ್ಕೋಸ್ಕರ ಯಾಕೋ ಸ್ವಲ್ಪ ವೈಯಕ್ತಿಕವಾಗಿ ನಿಮ್ಮ ಜೊತೆ ಸರಿಯಾಗಿ ವರ್ತಿಸ್ತಿಲ್ಲ ಅನ್ನೋದು ಏನಾದರೂ ಇದ್ದಿದ್ರೆ ಇದಕ್ಕೆ ನಾನು ಬೇರೆ ಏನೋ ನೋಡುವ ಹಂಚಿಸ್ಕೊಂಡು ಹೋಗ್ಬವ ಅನ್ನೋದಿತ್ತು. ಇಲ್ಲಿ ಯಾವಾಗ ಪರಸ್ತ್ರೀ ಸಹವಾಸ, ಅದರಲ್ಲೂ ಏನಾಗ್ಬಿಡುತ್ತೆ, ಈ ಪರಸ್ತ್ರೀ ಸಹವಾಸದಲ್ಲಿ ಎಲ್ಲಿವರೆಗೂ ಇರ್ತಾರೆ ಅಂದರೆ, ನಮ್ಮ ಹಿರಿಯರೊಬ್ಬರು ಹೇಳ್ತಾರೆ, ಎಲ್ಲಿಯವರೆಗೂ ಅವನ ಜೇಬಲ್ ದುಡ್ಡು ಆಡ್ತಾ ಇರುತ್ತೆ, ಎಲ್ಲಿಯವರೆಗೂ ಅವನಿಗೆ ಆದಾಯದ ಮೂಲ ಇರುತ್ತೆ, ಎಲ್ಲಿಯವರೆಗೂ ದೇಹದಲ್ಲಿ ಶಕ್ತಿ ಇರುತ್ತೆ, ಮನಸ್ಸಲ್ಲಿ ಇಂದ್ರಿಯಗಳ ಸೆಳೆತ, ಮನಸ್ಸಲ್ಲಿ ಕಾಮನೆ. ವಿಚಿತ್ರ ಏನಂದರೆ, ಇಂಥವ್ರಿಗೆ ಬೀದಿಲಿ ಒಬ್ಬೊಬ್ರು ಸಿಗ್ತಾರೆ. ಇವರೊಬ್ಬರು ಅಂತಲ್ಲ, ಅಂದರೆ ಆಕೆಗೆ ಈತ ಮೂರನೇವನು ಇರ್ಬೋದು, ಬಟ್ ಈತನಿಗೂ ಈಕೆ ಏನು ಮೊದಲನೇವಳಲ್ವಲ್ಲ. ಹೌದು ಹೌದು, ಅರ್ಥ ಆಯ್ತಲ್ಲವಾ? ಇಂತಹ ಪರಿಸ್ಥಿತಿಯಲ್ಲಿ ನನ್ನ ಮಕ್ಕಳು ಇಂಥ ಜಾಗದಲ್ಲಿ ಬೆಳೆದ್ರೆ ಹೆಂಗೆ ಬೆಳೀತಾರೆ ನೋಡವಾ? ಮಕ್ಕಳಿನ್ನೂ ಅಂದರೆ ಅವರ ಭವಿಷ್ಯವನ್ನು ಈಗ ನಿರ್ಧಾರ ಮಾಡುವಷ್ಟು ಅವರು ದೊಡ್ಡವರಲ್ಲ. ಈಗ ನೀನು ಅದನ್ನೇನೂ ಹೇಳಲಿಕ್ಕೆ ಫೈನಲ್ ಮಾಡಲಿಕ್ಕೆ ಆಗಲ್ಲ. ಅರ್ಥ ಆಯ್ತಲ್ಲ? ಈಗ ತುಂಬ ಕುಡಿದು ಎಲ್ಲೋ ರೋಡಲ್ಲಿ ಮಲ್ಕೊಳ್ಳೋ ತಂದೆ ಮನೆಯಿಂದ ಒಬ್ಬ ಅದ್ಭುತವಾದ ವ್ಯಕ್ತಿ ಹೊರಗಡೆ ಬಂತಾನೆ. ಏನೂ ಕೆಟ್ಟ ಗುಣಗಳೇ ಇಲ್ಲದ ಒಳ್ಳೆ ಸಂಸ್ಕಾರಯುತ ಮನೆಯಿಂದ ಯಾರೋ ಒಬ್ಬ ಕೆಟ್ಟ ದುಷ್ಟ ಹೊರಗಡೆ ಬರ್ತಾನೆ. ಅಂದರೆ ಮಕ್ಕಳ ನಾಳೆಗಳಿಗೆ ನೀನು ಈಗಲೇ ಏನೋ ನಿರ್ಧಾರಕ್ಕೆ ಬರೋ ಹಾಗಿಲ್ಲ. ಅವರನ್ನು ಬಿಟ್ಟಾದರೂ ಸರಿ, ಮೊದಲು ನೀನು ಹೆಂಡತಿಯಾಗಿಯೂ ಅಲ್ಲ, ಮಕ್ಕಳಿಗೆ ತಾಯಿಯಾಗೂ ಇಲ್ಲ, ಒಂದು ಹೆಣ್ಣಾಗಿ ಮನುಷ್ಯಳಾಗಿ ನಿನ್ನ ಬುಡ ನೀನು ಮೊದಲು ಗಟ್ಟಿ ಮಾಡಿಕೊಳ್ಬೇಕು. ಅರ್ಥ ಆಯ್ತಲ್ಲ? ಈಗ ಈತ ಬದಲಾಗುವುದಿಲ್ಲ. ಯಾಕಂದರೆ ನೋಡುವ, ಈ ಹಣದ ಮತ್ತು ಸಾಲ ಮಾಡಿ ಸಂಸಾರವನ್ನು ಸಾಕಲಿಕ್ಕೆ ಸಾಲ ಮಾಡಿದಾಗ
ಸಂಸಾರದವರೆಲ್ಲ ಸೇರಿ ಅದನ್ನು ತೀರಿಸಬಹುದು. ಆದರೆ ತನ್ನ ವೈಯಕ್ತಿಕ ಸುಖಕ್ಕೋಸ್ಕರ ಮತ್ತು ಪರಸ್ತ್ರೀಯನ್ನು ಮೆಚ್ಚಿಸ್ಲಿಕ್ಕೋಸ್ಕರ ಒಂದು ಸಾಲ ಅಂತ ಆದಾಗ ಆ ಪಾಪವನ್ನು ನೀವೆಲ್ಲರೂ ಸೇರಿ ತೀರಿಸಬೇಕು ಅಂದರೆ ಆ ಪಾಪ ನಿಮಗೂ ಅಂಟುತ್ತೆ. ಅರ್ಥ ಆಯ್ತಲ್ಲ? ಈಗ ನಾನು ಹೇಳೋದು, ಮಕ್ಕಳು ನಿನ್ನ ಜೊತೆ ಬರ್ತಾರೋ ಇಲ್ವೋ, ನಿನಗೆ ಮಕ್ಕಳು ಬೇಕೋ ಬೇಡೋ, ಈಗ ವಿಷಯ ಅದಲ್ಲ. ಅಂತಿಮವಾಗಿ ನೀನು ಜೀವಂತವಾಗಿರೋದು ಮೊದಲು ಮುಖ್ಯ. ನಾನೇ ಮೊದಲೇ ಹೇಳ್ಬಿಡ್ತೀನಿ, ಇದು ನಿನ್ನ ಕೈಲಿ ಬದಲಾಗುವಂಥ ವಿಚಾರ ಅಲ್ಲ, ಬದಲಾಯಿಸುವಂತಹ ಅಥವಾ ನಿನ್ನ ಕೈಲಿ ಬದಲಾಗುವಂತಹ ಸಂಗತಿ ಇದಲ್ಲ. ಯಾಕಂದರೆ ಇಲ್ಲಿ ರಾಜಾರೋಷವಾಗಿ ತಂದೆ ಮತ್ತು ಅಥವಾ ತಾಯಿ ಅಥವಾ ಮನೆಯಲ್ಲಿರುವ ಹಿರಿತಲೆಗಳೇ ಇದಕ್ಕೆ ಬೆಂಬಲ ಕೊಡಲಿಕ್ಕೆ ನಿಂತಾಗ ನಿನ್ನ ಮಾತುಗಳು ಬಡವನ ಕೋಪ ದವಡೆಗೆ ಮೂಲ. ಬಡವ ಎಷ್ಟೇ ಬಡ್ಕೊಂಡ್ರು ಅಧಿಕಾರಿ ಅಥವಾ ಅಧಿಕಾರ ಇರೋನು ರಾಜಕಾರಣಿ ಹೇಳ್ತಾನೆ, ಬಡ್ಕೋವಾಗಲ್ಲೋ ಅಂತಾನೆ. ಅದೇ ದುಡ್ಡಿರೋನು ಅಥವಾ ಬೆಳೆದು ನಿಂತಿರೋನು ಒಂದು ಮಾತಿಂಗಂದ್ರೆ ಅಥವಾ ಒಂದು ರೀತಿಯ ಶಕ್ತಿ ಇರೋನು, ಅಧಿಕಾರ ಇರೋನು ಅಥವಾ ಉಳ್ಳವನು ಒಂದು ಮಾತಿಗಂದರೆ ಎಂಥವನು ನಡಗಬೇಕು. ಅಂದರೆ ಅದಕ್ಕೆ ನಮ್ಮ ಹಿರಿಯರು ಹೇಳಿರೋದು, ನಾವು ಯಾರಿಗಾದರೂ ಬದಲಾವಣೆ ಮಾಡಿಕೊಳ್ಳುವಂಥ ಬುದ್ಧಿವಾದ ಹೇಳ್ತೀವಿ ಅಂದರೆ ನಮ್ಮ ಬುಡ ಗಟ್ಟಿಯಾಗಿರಬೇಕು. ಅರ್ಥ ಆಯ್ತಲ್ಲ? ಇಲ್ಲಿ ನಾನು ಮೊದಲು ನೀನು ಭಾವನಾತ್ಮಕವಾಗಿ ಹೌದು ಗಂಡ ಹಿಂಗಾದಾಗ ಈ ದಾರಿಲಿ ಹೋದಾಗ ಅಥವಾ ಗಂಡ ಸ್ವಯಂ ಪರಸ್ತ್ರೀ ಸಹವಾಸಕ್ಕೆ ಬಿದ್ದು ಯಾವುದೋ ರೀತಿಯಲ್ಲಿ ನಿನಗೆ ದ್ರೋಹವಾದಾಗ ನೋವಾಗುವುದು ಸಹಜ. ಆದರೆ ಹೆಂಡತಿಯಾಗಿ ನೀನು ಎಲ್ಲಿವರೆಗೂ ಯೋಚನೆ ಮಾಡ್ತೀಯೋ ಅಲ್ಲಿವರೆಗೂ ನಿನಗೆ ನೋವಾಗುತ್ತೆ. ಆದರೆ ಮೊದಲು ನೀನು ಹೆಂಡತಿಯಾಗೋಕ್ಕಿಂತ ಮುಂಚೆ, ಯಾರಿಗೂ ಮಗಳಾಗೋಕ್ಕಿಂತ ಮುಂಚೆ ಮೊದಲು ನೀನೊಂದು ಹೆಣ್ಣವ. ಹೆಂಡತಿಯಾಗಿ ಯಾಕೋ ನನಗೆ ಗೌರವ ಸಿಗ್ತಾ ಇಲ್ಲ ಅಂದಾಗ ಅಟ್ಲೀಸ್ಟ್ ಹೆಣ್ಣಾಗಿ ಆದರೂ ನನ್ನ ಅಸ್ತಿತ್ವವನ್ನು ನಾನು ಕಾಪಾಡಿಕೊಳ್ಬೇಕಲ್ಲ. ಅಂದರೆ ನಾನು ನಿನಗೆ ಹೇಳ್ತಾ ಇರೋದು, ಈತನಿಂದ ಯಾವ ನಿರೀಕ್ಷೆಯೂ ಬೇಡ. ಆ್ಯಂಡ್ ನಾನೇ ನಿನಗೆ ಸ್ಪಷ್ಟವಾಗಿ ಹೇಳ್ತೀನಿ, ಇವ್ರ ತಾಯಿ ಅವ್ರಿಗೆ ಬುದ್ಧಿವಾದ ಹೇಳೋದಾಗಲಿ ಅಥವಾ ನಿನ್ನ ಗಂಡ ಬದಲಾಗಿ ಅಯ್ಯೋ ತಪ್ಪಾಯಿತು ಕಣೆಯಿಂದ ನಿನ್ನ ಕಾಲಿಗೆ ಬೀಳೋದಾಗಿ ಬದಲಾವಣೆ ಇದು ಯಾವುದೂ ಆಗದೇ ಇರೋ ಮಾತು. ಹಾಗಾಗಿ ನಾನು ಹೇಳೋದು, ಮುಂದಿನ 4 ತಿಂಗಳು ಅರ್ಥಾತ್ ಏಪ್ರಿಲ್ ಮೇವರೆಗೂ ನೀನು ಈ ವಿಚಾರವನ್ನು ಸುಮ್ಮನೆ ಹೇಗೆ ಒಬ್ಬ ಗುರು ಶಿಷ್ಯನನ್ನು ಎಕ್ಸಾಮ್ ಹಾಲ್ನಲ್ಲಿ ಪರೀಕ್ಷಾ ಕೊಠಡಿಯಲ್ಲಿ ಏನು ಮೇಲ್ವಿಚಾರಕ ಇರ್ತಾನೆ, ಆ ಇನ್ವಿಜಿಲೇಟ್ರು ಪರೀಕ್ಷೆ ಬರೆಯೋರನ್ನು ಸುಮ್ಮನೆ ಗಮನಿಸ್ತಾನೆ, ಏನೂ ಮಾಡಲ್ಲ. ಅವನು ಕಾಪಿ ಚೀಟಿ ತಂದಿದೆಯಾ ತೆಗಿ ಅಂತಲೂ ಹೇಳಲ್ಲ. ಒಂದು ಹಂತದಲ್ಲಿ ಇವರು ಮೇಷ್ ಅತ್ತಾಗೆತ್ತಾಗ ಹೋಗೋದು ಕಾಣಲ್ಲ ಅಂದಾಗ ಏನೋ ಮಾಡಿ ತಂದಿರೋ ಕಾಪಿ ಚೀಟಿ ತೆಗಿಯೋಣ ಅಂತ ಹೋದಾಗ ತಾನಾಗಿ ಸಿಗಾಕೊಳ್ತಾನೆ. ಅಂದರೆ ಹೇಗೆ ಆ ಇನ್ವಿಜಿಲೇಟ್ರು ವಿದ್ಯಾರ್ಥಿಗಳನ್ನು ಸುಮ್ಮನೆ ನೋಡ್ತಾ ಕೂತಿದ್ನೋ ಹಾಗೆ ಮುಂದಿನ 4 ತಿಂಗಳು ನೀನು ಸುಮ್ಮನೆ ಈ ವಿಚಾರದಲ್ಲಿ ಕೇಳ್ತಾ ಇಲ್ಲ ಅಂದ ಮಾತ್ರಕ್ಕೆ ನೀನೇನು ಅದ್ರ ಕಡೆ ಗಮನನೇ ಕೊಟ್ಟಿಲ್ಲ ಅಂತ ಇಲ್ಲ. ಇದು ಅಂದರೆ ಈ ಕಾಮ ಅಥವಾ ಈ ಕೆಟ್ಟ ದುರ್ಬುದ್ಧಿ ಇನ್ನೂ ಎತ್ತರಕ್ಕೆ ಹೋಗ್ತಾ ಇದೆಯೋ ಅಥವಾ ಕೆಳಗೆ ಇಳೀತಾ ಇದೆಯೋ ಅಥವಾ ಅಲ್ಲೇ ಇದೆಯೋ ಅಂದರೆ ಇನ್ನೊಂಚೂರು ನಾನು ಬಿಟ್ಟು ಹೋಗಬೇಕಂದ್ರೆ ಇನ್ನೊಂಚೂರು ಗಟ್ಟಿ ಕಾರಣ ಬೇಕು. ಹೌದಲ್ಲವಾ? ನಾನು ಹೇಳೋದು, ಯಾರು ನೋಡುವ ನಿಮ್ಮ ಗಂಡ ದೊಡ್ಡ ಪೊಲಿಟಿಷಿಯನ್ ಆದರೂ ಇನ್ನೇನೇ ಆದರೂ ಅಂತಿಮವಾಗಿ ಒಬ್ಬ ಒಳ್ಳೆ ಗಂಡ ಆಗಲಿಲ್ಲ ಅಂದ ಪೊಲಿಟಿಷಿಯನ್ ತಾನು ಏನು ಮಾಡ್ತೀಯ? ಇಂಥವ್ರ ಕೈಗೆ ಅಧಿಕಾರ ಹೋದರೆ ನೋ, ಅದು ಕಾಲವೇ ಸಮಾಜವೇ ಕಿತ್ತಾಕೋ ದಿನ ಬರುತ್ತೆ. ಅದು ಬೇರೆ, ಅದು ಕಾಲಕ್ಕೆ ಬಿಟ್ಟುಬಿಡೋಣ. ನಾನು ಆ ಶಕ್ತಿಯನ್ನು ಅದನ್ನು ಕಂಡುಕೊಂಡಿದ್ದೀನಿ. ನಾನು ಅದಕ್ಕೆ ನಿನ್ನನ್ನು ಹೇಳ್ತಾ ಇರೋದು, ಅದೇನಿದೆ ಆ ದೈತ್ಯರನ್ನು ಅಥವಾ ನಾನು ಬೆಳೆದೆಂದು ಬಿಟ್ಟಿದ್ದೀನಿ ನನಗೆ ನನ್ನನ್ನು ಯಾರೂ ಏನೂ ಮಾಡಲಿ ಇಲ್ಲ. ಈ ದೈತ್ಯತೆಗಳು ಕಾಲದ ಮುಂದೆ ನಗಣ್ಯ. ಪರಸ್ತ್ರೀ ಸಹವಾಸಕ್ಕೆ ಬಿದ್ದ ರಾವಣನೇ ನಾಶವಾಗಿ ಹೊರಟೋದ, ಯಾರು ಉಳಿಯಲ್ಲವ. ಒಂದು ಹಂತದವರೆಗೂ ಅಧಿಕಾರವನ್ನು ಏನು ಅನ್ಕೊಂಡ್ಬಿಡ್ತಾರೆ, ನನಗೀಗ ಇನ್ಫ್ಲೂಯೆನ್ಸ್ ಇದೆ, ನಾನು ಏನು ಬೇಕಾದರೂ ಮಾಡಬಹುದು. ಅಂದರೆ ಈ ಮದ ಯಾವಾಗ ಬರುತ್ತಲ್ಲ, ನಾನು ಹೇಳ್ತೀನಿ, ಯಾವಾಗ ಅಧಿಕಾರ ಅಯ್ಯೋ ನನಗೆ ಅಧಿಕಾರ ಇದೆಯಪ್ಪ, ಇನ್ನು 5 ವರ್ಷನೋ 4 ವರ್ಷ ಇರ್ತೀನೋ, ಇರೋಷ್ಟು ಸಮಯದಲ್ಲಿ ಎಲ್ರಿಗೂ ಏನೇನು ಒಳ್ಳೇದು ಮಾಡಬೇಕು ಮಾಡಿಬಿಡಬೇಕು ಅಂತ ಯಾರು ಒಬ್ಬ ಅಧಿಕಾರ ಇರುವವನು ತನ್ನ ಅಧಿಕಾರವನ್ನು ಲೋಕ ಕಲ್ಯಾಣಕ್ಕೆ ಬಳಸ್ಕೊಳ್ತಾನೆ, ಅವನ ಹತ್ರ ಅಧಿಕಾರ ಮತ್ತೆ ಬರುತ್ತಂತೆ. ಆದರೆ ಯಾರು ಈ ಅಧಿಕಾರವನ್ನು ತನ್ನ ಸುಖಕ್ಕೆ ಮಾತ್ರ ಬಳಸ್ಕೊಳ್ತಾನಲ್ಲ,
ಆ ಸುಖಕ್ಕಾಗಿ ಬಳಸಿಕೊಳ್ಳುವ ಆ ಉದ್ದೇಶವೇ ಅವರಿಗೆ ನೇಣಾಗುತ್ತೆ, ಅವರಿಗೆ ಕುತ್ತಿಗೆ ಗುರುದಿನ ಬರುತ್ತೆ. ಆ ವ್ಯಕ್ತಿ ಯಾವ ತರ ಇದ್ರು ಗೊತ್ತಾ, ಮುಂದೆ ಫಸ್ಟ್ ಯಾರನ್ನ ಬಂದ್ರೆ ಸರ್ ಮನೆ ಹತ್ರ ಯಾರು ಬಂದ್ರು ಇಲ್ಲ ಅಂತಿಲ್ಲ, ಪ್ರತಿಯೊಬ್ರು ಹೆಲ್ಪ್ ಮಾಡೋರು ಆ ಮನಸ್ಥಿತಿ ಇದ್ದ ಒಬ್ಬ ಮನುಷ್ಯ. ನೋಡುವ, ನಾನು ಒಂದು ಹಂತಕ್ಕೆ ಬರ್ಲಿಕ್ಕೋಸ್ಕರ ಸಹಾಯ ಮಾಡ್ತಾ ಇದ್ದೀನಿ, ನೆರವಾಗ್ತಿದ್ದೀನಿ ಅಂದ್ರೆ ಆ ದಾನಕ್ಕೆ ಆ ಸಹಾಯಕ್ಕೆ ಯಾವ ಅರ್ಥವೂ ಇಲ್ಲ. ಏನೂ ಇಲ್ಲದಾಗ ನನಗೆ ರಾಜಕೀಯ ವ್ಯಕ್ತಿಗಳ ಪ್ರಶಂಸೆಯನ್ನು ಗಳಿಸಿಕೊಳ್ಳಿಕ್ಕೆ ಮಾಡದೆ ಅಥವಾ ಜನಸಂಪರ್ಕ ಗಳಿಸಿಕೊಳ್ಳಿಕ್ಕೆ ನಾನು ದಾನ ಮಾಡಿದೆ ಅಂದರೆ ಆ ದಾನ ಸ್ವಾರ್ಥದ ಇನ್ನೊಂದು ಹೆಸರಷ್ಟೇ. ಅರ್ಥ ಆಯ್ತಲ್ಲವಾ? ಎಲ್ಲ ಬಂದಾದ ಮೇಲೂ ನಾನು ಅಹಂಕಾರದ ಮಟ್ಟಿಗೆ ಹೋಗಬಾರದು, ಮತ್ತು ಇತರರು ನನ್ನನ್ನು ಗುರುತಿಸಿ ನನಗೊಂದು ಸ್ಥಾನಮಾನ ಸಿಗಲಿ ಅನ್ನೋ ಕಾರಣಕ್ಕೆ ಯಾವ ಮನುಷ್ಯ ಏನನ್ನಾದರೂ ದಾನ ಮಾಡುತ್ತಾನೋ ಆ ದಾನಗಳೇ ಆತನನ್ನು ಮುಂದೆ ಪ್ರಾಣಕಂಟಕವಾಗಿ ಕಾಡುತ್ತೆ. ಯಾಕಂದರೆ ದಾನ ಮಾಡಬೇಕಾದಾಗ ಇದ್ದ ಉದ್ದೇಶವೇ ದುಷ್ಟವಾಗಿದೆ ಅನ್ನೋದಾದರೆ ಆ ದುಷ್ಟ ಉದ್ದೇಶಗಳು ಒಳ್ಳೆತಕ್ಕೆಲ್ಲೋ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ದುಷ್ಟತೆಗಳು ದುಷ್ಟರ ಹತ್ರನೇ ಕರ್ಕೊಂಡು ಹೋಗೋದು. ಹೌದಲ್ಲವಾ? ಹೌದು ಸರ್. ನಾನು ಆತ ಬದಲಾದಾಗ ಬಹಳಷ್ಟು ಅವ್ರ ತಾಯಿ ಬುದ್ಧಿ ಹೇಳ್ತಾರ ಹೆಂಗ ಸರ್ ಗೊತ್ತಿಲ್ಲ. ನಾನು ಆತ ಡೈರೆಕ್ಟ್ ಆಗಲಿ ಇಂಡೈರೆಕ್ಟ್ ಆಗಲಿ ಬಹಳಷ್ಟು ಹೇಳಿದ್ದೀನಿ. ಹೆಣ್ಣು ಹೊನ್ನು ಮಣ್ಣು ಈ ಮೂರ ಮೇಲೆ ಯಾವುದೇ ಕಾರಣಕ್ಕೂ ಆಸೆ ಇಟ್ಕೋಬಾರ್ದು. ನಿನ್ ರಾಜಕೀಯದಲ್ಲಿ ಒಳ್ಳೆ ಮನುಷ್ಯ ಆಗಿ ಬೆಳಿಬೇಕು ಅಂತ ನಾವು ಆಸೆ ಇಟ್ಕೊಂಡಿದೀವಿ ವರ್ಷನೇ. ನಿನ್ ಕನ್ಸಿಗೆ ನಾನು ಎಷ್ಟು ಸಾಧ್ಯ ಅಷ್ಟು ಬೆಂಬಲ ಕೊಡ್ತೀನಿ. ಹಣ ತಂದು ಕಾನೂನಾತ್ಮಕವಾಗಿ ಬಿಡು ಅಂತ ಹೇಳೋದಿಲ್ಲ, ಬಟ್ 4 ತಿಂಗಳ ನಂತರ ನಾನು ಹೇಳೋದು ಒಂದೇ ಪ್ರಶ್ನೆ, ನಿನ್ನ ಬದುಕು ನೀನು ನೋಡ್ಕೊಳ್ಳೋ ಶಕ್ತಿ ಈಗ ನಿನ್ನ ತಾಯಿ ಮನೆಯ ಹೊರತಾಗಿಯೂ ನಿನ್ಗೆ ಆ ಶಕ್ತಿ ಇದೆಯಲ್ಲವಾ? ಅರ್ಥ ಆಯ್ತಲ್ಲ? ನಿನ್ನ ತಾಯಿ ಮನೆಯವರು ಏನೋ ಗ್ರಹಚಾರ ತಪ್ಪಿ ನಿನ್ನನ್ನೇನೋ ಅಂಗಿಸ್ಬಿಟ್ರು ಅಂದ್ಕೊಳ್ಳೋಣ, ಯಾರೆಲ್ಲಿ ಹೋದ್ರೂ ಬದುಕೋ ಶಕ್ತಿ ಅಂತೂ ಇದೆಯಲ್ಲವಾ? ನೀನು ಎಲ್ಲಿಯವರೆಗೂ ಅವನ ಅಕ್ರಮಗಳನ್ನು ನೋಡಿಕೊಂಡು ಕಣ್ಣೀರು ಹಾಕ್ಕೊಂಡಿರ್ತೀಯೋ ಆತನದ್ದೇ ಪಾಪಗಳ ಪಾಲುದಾರಳು ನೀನು ಹಾಕ್ತೀಯ. ಒಂದು ಅದನ್ನು ನಿಲ್ಲಿಸಬೇಕು, ಇಲ್ಲ ಅಲ್ಲಿಂದ ತೊಲಗಬೇಕು. ನಮ್ಮಲ್ಲಿ ಒಂದು ಮಾತಿದೆ, ನಾವು ಯಾರನ್ನಾದರೂ ಗುರು ಅಂತ ಸ್ವೀಕಾರ ಮಾಡಿದಾಗ, ನಾವು ಯಾರನ್ನಾದರೂ ಪೂಜ್ಯರು ಅಥವಾ ಅವರಿಂದ ನಮ್ಮ ಬದುಕು ಅದ್ಭುತವಾಯಿತು, ಅವರು ನಮ್ಮ ಬಾಳಿಗೆ ದೇವರು ಅಂತ ಗುರುಗಳು ಅಂತ ತಗೊಂಡಾಗ ಆ ಗುರುಗಳನ್ನು ನಿಂದನೆ ಮಾಡುವುದು ಎಷ್ಟು ತಪ್ಪೋ ಆ ಗುರುಗಳನ್ನು ನಿಂದನೆ ಮಾಡುವ ಜಾಗದಲ್ಲಿರೋದು ಅಷ್ಟೇ ತಪ್ಪು ಅಂತ. ಅರ್ಥ ಆಯ್ತಲ್ಲ? ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ, ಒಂದು ನಿನಗೆ ಅನ್ನ ಹಾಕದವರನ್ನು ಗುರುಗಳನ್ನು, ಅದರಲ್ಲೂ ಗುರುಗಳನ್ನು ನಿಂದಿಸಬೇಡಪ್ಪ. ನೀನು ನಿಂದಿಸ್ತಾ ಇಲ್ಲ, ಬಟ್ ನೀನಿರೋ ಜಾಗದಲ್ಲಿ ಯಾರೋ ನಿಂದಿಸ್ತಾ ಇದ್ದಾರೆ, ಬಟ್ ಅಲ್ಲಿಂದ ಎದ್ದೋಗ್ಲಿಕ್ಕೂ ನಿನ್ಗೆ ಆಗ್ತಾ ಇಲ್ಲ. ಹಾಗೇನು ಮಾಡು, ಕಿವಿ ಮುಚ್ಕೋ ಅಂತಾರೆ. ಗುರು ನಿಂದನೆ ಎಷ್ಟು ಪಾಪವೋ ಆ ನಿಂದನೆಯನ್ನು ಕೇಳಿಸಿಕೊಳ್ಳುವುದು ಅಷ್ಟೇ ಪಾಪ ಅಂತ, ಅಥವಾ ಆ ಜಾಗದಲ್ಲಿ ಇರುವುದು ಅಷ್ಟೇ ಪಾಪ. ಅಲ್ಲಿಂದ ಹೋಗ್ಲಿಕ್ಕೆ ಆಗಲ್ವ, ಕಿವಿ ಮುಚ್ಕೋ ಅಂತ. ಈಗ ನಾನು ನಿನ್ನ ಮಾತು ಕೇಳೋಕ್ಕಾಗಲ್ಲ, ನಿನ್ನ ಹಾಡು ಕೇಳಲಿಕ್ಕಾಗಲ್ಲ, ಅಥವಾ ನಿನ್ನ ಧ್ವನಿ ಕೇಳೋಕ್ಕಾಗಲ್ಲ, ಮುಚ್ಚು ಬಾಯ ಅಂತ ಅವನ ಬಾಯಿ ಮುಚ್ಚೋಕ್ಕಾಗದೇ ಇರ್ಬೋದು, ಬಟ್ ನನ್ನ ಕಿವಿ ಮುಚ್ಕೊಳ್ಬೋದಾ? ಹೌದಲ್ಲ? ನಾವು ತುಂಬ ಸರಿ ಏನು ಮಾಡ್ತೀವಿ, ಯಾವುದು ನಮ್ಮ ಕಂಟ್ರೋಲಾಗಿ ಇಲ್ವೋ ಅದನ್ನು ಕಂಟ್ರೋಲ್ ಮಾಡೋಕೆ ಹೋಗ್ತೀವಿ. ಕಡೆಗೆ ನಮ್ಗೆ ಅರ್ಥ ಆಗುತ್ತೆ, ಅಯ್ಯೋ ನಾನು ಅವನನ್ನು ಸರಿ ಮಾಡೋಕ್ಕಾಗದೇ ಇರ್ಬೋದು, ಬಟ್ ನಾನು ಸರಿ ಹೋಗ್ಬೋದಿತ್ತಲ್ಲ. ಎಲ್ಲೋ 40-50 ಹೋದಾಗ ಹಂಗೆ ತಿಳುವಳಿಕೆ ಬರೋದ್ರ ಬದಲು ಈಗ ಬರಲಿ ಸರಿ ಯಾಕಂದರೆ ಈಗ ಜೋರಾಗಿ ಮಳೆ ಬರ್ತಾ ಇದೆ, ನಾನು ಆಚೆಗಡೆ ಬಟ್ಟೆ ಒಣ ಹಾಕಿದ್ದೀನಿ, ಅಯ್ಯೋ ಬಟ್ಟೆ ಒಣ ಹಾಕಿದ್ದೀನಿ ಮಳೆಯೇ ಬರಬೇಡ ಅಂತ ನಾನು ಮಳೆಯನ್ನು ನಿಲ್ಲಿಸೋಕ್ಕಾಗಲ್ಲ. ನನಗಿರೋ ಅವಕಾಶ ಏನು, ಬಟ್ಟೆ ಎದ್ಕೊಂಡು ಒಳಗೆ ಬರ್ಬೋದು. ಅಂದರೆ ನಾನು ಮಳೆ ಬೈಕೊಂಡು ನಿಂತ್ಕೊಳ್ಳೋ ಮೂರ್ಖತನಕ್ಕಿಂತ ಬಟ್ಟೆ ಎತ್ಕೊಂಡು ಒಳಗಡೆ ಬರೋ ಬುದ್ಧಿವಂತಿಕೆಯನ್ನು ಓಡಿಸಬೇಕು. ಹಾಗೆ ಈತನನ್ನು ಆ ಹೆಣ್ಣಿನಿಂದ ನೀನು ತಪ್ಪಿಸ್ಬೋದು, ಆದರೆ ಅಂಥ ಹೆಣ್ಣುಗಳು ಬೀದಿ ಬೀದಿಗೂ ಇದ್ದಾರವ. ಅಂದರೆ ಯಾವುದು ನಿನ್ನ ಕೈಯಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ವೋ ಅದನ್ನು ಕಂಟ್ರೋಲ್ ಮಾಡುವ ಮೂರ್ಖತನ ಬಿಡು ಮೊದಲು. ಹೌದು ಗಂಡ ಹೌದು, ಆದರೆ ಅದನ್ನು ಮೀರಿ ನಾನು ಹೇಳ್ತಾ ಇರೋದು. ಹಾಗಾಗಿ ನಿನ್ನ ದುಡಿಮೆ, ಓಹೋ ಈಕೆ ನನ್ನ ದುಡಿಮೆ ಮೇಲೆ ಮಾತ್ರ ನಿಂತಿಲ್ಲಪ್ಪ ಅಥವಾ ಮೊದಲಂಗಲ್ಲ ಹೀಗೆ. ಯಾಕಂದರೆ ಕಟ್ಟಿಕೊಂಡ ಹೆಣ್ಣು ಸ್ವಲ್ಪ ಉಗ್ರ ರೂಪ ತೆಗೆದುಕೊಂಡು ನಿಂತ್ಕೊಂಡ್ರೆ ಅಲ್ಲಿ ಯಾರೂ ನಿಲ್ಲೋಕ್ಕಾಗಲ್ಲ, ಇದೇ ಸತ್ಯ. ಬಟ್ ವಿಷಯ ಏನಂದರೆ ನೀವು ಹಂಗೆ ನಿಲ್ಲಲ್ಲ ಅನ್ನೋ ಪರಮ ನಂಬಿಕೆ ಆತನದ್ದು.
ಹೌದು ಅದೇ ಸರ್, ನಾನು ಹೇಳಿದೆ ನಾನು ಹೊರಗಡೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಕೇಳಿದೆ ಸರ್ ಮನೇಲಿ. ಅಯ್ಯೋ ಹಂಗಲ್ಲವ, ಈಗ ಏನಾಗ್ಬಿಡುತ್ತೆ ಅಂದ್ರೆ ನಾನೇನು ಹೊಲಸು ಕೆಲಸ ಮಾಡ್ತಿದ್ದೀನೋ ನನ್ನ ಹೆಂಡ್ತಿನೂ ಹಂಗೆ ಮಾಡ್ಬೋದು. ಈಗ ನಾನೇನೋ ಮಾಡ್ತಿದ್ರೆ ಮಾತ್ರ ನನಗೂ ನಿನ್ನ ಮೇಲೆ ಡೌಟ್ ಬರುತ್ತೆ. ನನಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಅಂದ್ರೆ ನಾನು ನಿನ್ನನ್ನು ಹೇಗೆ ಅನುಮಾನಿಸೋಕೆ ಸಾಧ್ಯ? ಸತ್ಯ ಅಲ್ವಾ? ನಾನೇನೋ ಹೊರಗಡೆ ಅಂತ ಹೊಲಸು ಕೆಲಸ ಮಾಡ್ತಿದ್ರೆ ಅಯ್ಯೋ ನಾನು ಮಾಡ್ತಿರೋ ಥರ ನನ್ನ ಹೆಂಡ್ತಿನೂ ಮಾಡಿರ್ಬೋದಾ ಅಂತ ಅಥವಾ ಮಾಡ್ಬೋದಾ ಅಂತ ಭಯ ಬರುತ್ತೆ. ನಾನು ಏನೋ ಅಂತದ್ದು ಮಾಡ್ತಿಲ್ಲ ಅಂದ್ರೆ ನಿನ್ನ ಮೇಲೆ ಅಂತದ್ದೇನೋ ಕಳಂಕ ಒರೆಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಳಂಕ ಒರೆಸ್ಲಿಕ್ಕೆ ಸಾಧ್ಯ ಇಲ್ಲ, ಬಟ್ ನಾನು ಹೊರಗಡೆ ಹೋದ್ರೆ ಅವ್ರ ವಿಷಯ ಎಲ್ಲ ನನಗೆ ಗೊತ್ತಾಗುತ್ತೆ. ಅದೇ ಹೇಳ್ತಿರೋದು. ಈಗ ನಾನು ಫೈನಲ್ ಆಗಿ ಹೇಳೋದು ಇಷ್ಟೇ, ಏಪ್ರಿಲ್ ವರೆಗೂ ಕಾಯು. ಆಮೇಲೆ ನೀನು ಮತ್ತೆ ಕೌನ್ಸಿಲಿಂಗ್ ತಗೊಳ್ತೀವಿ, ಪರ್ಸನಲ್ ಕಾಲ್ ಮಾಡ್ತೀವಿ, ಒಮ್ಮೆ ಪರಿಸ್ಥಿತಿ ಏನಿದೆ ಅಂತ ಮಾತಾಡು. ನನ್ನ ದೃಷ್ಟಿಯಲ್ಲಿ ಅಥವಾ ಈಗಲೇ ನಾನು ಹೇಳೋದಾದ್ರೆ, ಅಲ್ಲಿರ್ತೀಯೋ ಎಲ್ಲಿರ್ತೀಯೋ ಈತನ ಮೇಲಿನ ಭರವಸೆಯನ್ನು ಬಿಟ್ಟು ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಳ್ಳೋದು ಕಲಿಬೇಕು. ಅರ್ಥ ಆಯ್ತಲ್ಲ? ಈ ಕಲಿಯುಗದಲ್ಲಿ ರಾಜಕಾರಣ ಅಂದರೆ ಅದು ನರಕ ಲೋಕಕ್ಕೆ ತೆರೆದ ಹಾದಿ. ಹಾಗಿದ್ದಾಗ ಏಕೆಂದರೆ ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂದ್ರವ, ಈ ರಾಜಕಾರಣ ಅನ್ನೋದೇ ಹಾಗೆ. ಒಂಚೂರು ಕೈ ಹಿಡೀತು ಅಂದರೆ ಲಕ್ಷ ಸಾಲ ಇದ್ದರೂ ಒಂದೇ ಸಲ ತೀರಿಸ್ಬೋದು. ಬಟ್ ಒಂಚೂರು ಕೈ ತಪ್ಪಿತು ಅಂದರೆ, ಈಗ ಮುಂದೇನೋ ನನಗೆ ದೊಡ್ಡದು ಸಿಕ್ಬಿಡುತ್ತೆ ಅಂತ ನಾವು ಸಿಕ್ಕಿದ್ದೆಲ್ಲ ಸಾಲ ಮಾಡಿಬಿಡ್ತೀವಿ. ಯಾಕಂದರೆ ಬಿಡು ಒಂದು ಹತ್ರ ಎಲ್ಲೋ ಪಡ್ಕೊಂಬಿಡೋಣ ಒಡ್ಕೊಂಬಿಡೋಣ ಅಂತ. ಹಂಗಾಗದೆ ಹೋದಾಗ ಆ ಸಾಲ ಇಡೀ ಮನೆಯನ್ನು ಮುಚ್ಚಾಕ್ಬಿಡುತ್ತೆ. ಈಗ ನೀನೇನು ಮಾಡಬೇಕು, ಆತ ಎಲ್ಲಿ ಹೋದ್ರು ಯಾರ ಜೊತೆ ಹೋಗಿ ಮಲಗಿದ್ರು ನಿನಗದು ಬೇಡ. ಯಾಕಂದರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಅದೊಂಥರ ಒಯ್ಯೋ ಮಳೆಯನ್ನು ನಿಲ್ಲಿಸೋ ಪ್ರಯತ್ನ ಇದ್ದಂಗೆ. ಅರ್ಥ ಆಯ್ತಲ್ಲ? ಹಾಗಾಗಿ ಅದ್ರ ಬಗ್ಗೆ ಯಾವ ಪ್ರಯತ್ನವನ್ನು ನೀನು ಮಾಡಬೇಡ. ಪಾಪ ಕರೆ ಕಟ್ಟಾಗಿದೆ. ನಾನು ಹೇಳೋದವ, ಏಪ್ರಿಲ್ ಮೇವರೆಗೂ ಸುಮ್ಮನೆ ಸಮಾಧಾನವಾಗಿರು. ಅಯ್ಯೋ ಮಕ್ಕಳು ಕೆಟ್ಟು ಹೋಗ್ಬಿಡ್ತಾರೆ, ಏನೂ ಇಲ್ಲ, ಈಗಲೇ ಇಟ್ಸ್ ಟೂ ಅರ್ಲಿ, ಈಗಲೇ ನಿರ್ಧಾರ ಮಾಡಲಿಕ್ಕಾಗಲ್ಲ, ಅದು ಸಾಧ್ಯ ಇಲ್ಲ. 4 ತಿಂಗಳಾದ ಮೇಲೂ ಈ ಬುದ್ಧಿ ಮುಂದುವರಿತು ಅಂದರೆ ದಯವಿಟ್ಟು ನೀನು ನಿನ್ನ ತಾಯಿಯೇ ಹೇಳಿದ ಹಾಗೆ ತವ್ರ ಮನೆಗೂ ಭಾರ ಆಗಬೇಡ. ನೀನು ಸ್ವತಂತ್ರವಾಗಿ ನಿಲ್ಲು, ಗಂಡನನ್ನು ದ್ವೇಷಿಸಲೂ ಬೇಡ. ಸಮಯ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ನೊಂದುಕೊಳ್ಬೇಡ, ಆರೋಗ್ಯ ಕೆಡಿಸ್ಕೊಳ್ಬೇಡ. ಅಯ್ಯೋ ಅತ್ತೆ ಹಿಂಗೆ ಕೇಳಲ್ವಲ್ಲ ಅಥವಾ ಯಾರೂ ಸರಿ ಮಾಡಲ್ವಲ್ಲ, ಸರಿ ಹೋಗೋದಲ್ಲ. ಆ ರಾಜಕಾರಣ ಅನ್ನೋದಿದೆಯಲ್ಲವ, ಅದೊಂಥರ ಹಂಗೆ ಅಧಿಕಾರದಲ್ಲಿ ಯಾರೇ ಇರ್ಬೋದು, ಅದೊಂಥರ ಓದಿಕೆ ಆತಂಗೆ ಬೇಲಿ ಸಾಕ್ಷಿ ಇನ್ನಂಗೆ. ಓದಿಕೆ ಆತನೂ ಬೇಲಿಲೇ ಇರೋದು, ಬೇಲಿ ಮೇಲೆ ಓದಿಕೆ ಆತಿರೋದು. ಹಾಗಾಗಿ ಅಧಿಕಾರದಲ್ಲಿರೋನಾಗಲಿ ಅಧಿಕಾರದಲ್ಲಿ ಇಲ್ದಿರೋನಾಗಲಿ ಇಬ್ಬರೂ ಭ್ರಷ್ಟರೇ ಅಂದಾಗ ಮೇಲ್ನೋಟಕ್ಕೆ ಅದು ವಿರೋಧ ಪಕ್ಷ, ಒಳಗಡೆ ಎಲ್ಲ ಅವರೇ. ಹಾಗಾಗಿ ಇಲ್ಲಿ ಯಾರನ್ನೂ ಶಿಕ್ಷಿಸೋದಿಲ್ಲ, ಯಾರಿಗೂ ಶಿಕ್ಷೆ ಕೊಡಿಸೋದಿಲ್ಲ, ಕಾಲವೇ ನೋಡಿಕೊಳ್ಳುತ್ತೆ. ಹಾಗಾಗಿ ಈ ವಿಚಾರವನ್ನು ಇಟ್ಕೊಂಡು ನೊಂದುಕೊಳ್ಬೇಡ. ಮಕ್ಕಳಿಗೆ ಒಳ್ಳೆ ಭವಿಷ್ಯ ರೂಪಿಸೋದಿದೆ. ನೀನಾದರೂ 4 ಕಾಸು ದುಡ್ಕೊಂಡು ಅತ್ತೆಯನ್ನು ದ್ವೇಷಿಸಬೇಡ, ಯಾರನ್ನೂ ದ್ವೇಷಿಸಬೇಡವ. ನಿನ್ನ ಬಾಡಿಗೆ ನೀನು ಮುಂದಿನ 4 ತಿಂಗಳವರೆಗೂ ಸಮಾಧಾನವಾಗಿರು, ಚೆನ್ನಾಗಿ ಊಟ ಮಾಡು, ನಗನಗ್ತಾನೆ, ಏನು ಕಳ್ಕೊಳ್ಳೋದಿಲ್ಲ. ಒಂದು ಹಂತ ಆದಮೇಲೆ ಇದು ಬದಲಾಗಲ್ಲ ಅಂತ ಗೊತ್ತಾದಾಗ ಹೊರಗಡೆ ಕಾಲಿಡೋಕ್ಕಿಂತ ಮುಂಚೆ ಎಲ್ಲಿ ಕೆಲಸ ಮಾಡಬೇಕು, ಏನು ಮಾಡಬೇಕು, ಇಲ್ಲಿ ಅಮ್ಮನ ಮನೆಯಿಂದ ಏನು ಸಹಾಯ ತಗೊಳ್ಳೋ ಎಲ್ಲ ಒಂದು ಪ್ಲ್ಯಾನ್ ಮಾಡಿಕೊಂಡು ಆಮೇಲೆ ನಿಮ್ಮ ಬೆಲೆ ಗೊತ್ತಾಗಬೇಕು. ಆಮೇಲೆ ಪಾಪ ಇವರೇ ಬದಲಾಗಿ ಕರ್ಕೊಂಡು ಬರ್ತಾರೆ. ಈಗಲೇ ಆ ಮಟ್ಟಿನ ದೊಡ್ಡ ನಿರ್ಧಾರ ಬೇಡ, ಸಾಯೋದಂತೆ, ಡೈವರ್ಸ್ ಅಂತೆ. ಸದ್ಯಕ್ಕೆ 2 ಮಕ್ಕಳಿದ್ದಾವೆ, ಅದೇನು ಬೇಡ. ಇನ್ನೊಂದು, ದುಡ್ಡಿರೋರು ರಾಜಕಾರಣಿಗಳು ಅಂತ ನಮ್ಮ ಹತ್ರ ಇದೆ ಅಂತ ಏನು ಬೇಕಾದರೂ ಮಾಡ್ಬೋದು. ಏನು ಬೇಕಾದರೂ ಮಾಡ್ತೀನಿ ಅಂತ ಹೊರಡ್ಲಿಕ್ಕಿದು ನಾವು ಸೃಷ್ಟಿ ಮಾಡಿಕೊಂಡಿರೋ ಸೃಷ್ಟಿಯಲ್ಲ, ಕಾಲ ಅಂತ ಒಬ್ಬ ಇದ್ದಾನೆ. ಆಸೆ ಹುಟ್ಟಿಸ್ತಾನೆ, ಎದುರುಗಡೆ ಹೆಣ್ಣು ಆಸೆ, ಗಂಡು ಕಾಮ ತೋರಿಸ್ತಾನೆ. ಆದರೆ ಧರ್ಮ ಅಂತ ಮೊದಲೇ ಬರೆದುಬಿಟ್ಟಿದ್ದಾನೆ, ನಾನು ನಿನಗೆಲ್ಲ ಆಸೆ ಹುಟ್ಟಿಸ್ತೀನಿ, ಬಟ್ ನೀನು ಆದರೂ ಅದನ್ನು ನಿಯಂತ್ರಿಸಬೇಕು. ಅದು ಧರ್ಮ.
ಅಯ್ಯೋ ಆಸೆ ಹುಟ್ಟಿಸ್ಬಿಟ್ಟಪ್ಪ ನಾನು ಅದಕ್ಕೆ ಹೋದೆ ಅಂದರೆ ಹಂಗೆ ಆಗಬಾರ್ದು. ಪಾಪ ಹೆಣ್ಣು ಮಕ್ಕಳು ಜೀವನ ಹೊರಗಡೆ ನೋಡಿದ್ರೆ ಶ್ರೀಮಂತನ ಹೆಂಡತಿ, ಒಳಗಡೆ ಪಾಪ ಆಕೆ ದುಃಖ. ಆತ ಬದಲಾಗಲಿ ಅನ್ನೋದು ನನ್ನ ಬಯಕೆ. ಈ ಅಂಥ ಹೆಣ್ಣುಗಳು ಅದಾರಲ್ಲ ನೋಡಪ್ಪ, ಈ ಕೇಳಿಸ್ಕೊಳ್ರೆ ಈ ಕಾರ್ಯಕ್ರಮವನ್ನು ಏನಾದರೂ ಭವಿಷ್ಯ ಇದೆ, ಕಷ್ಟಪಡ್ತಾ ಇದ್ದೀರಿ. ಬಟ್ ಯಾವ ಹೆಣ್ಣಿಗೋಸ್ಕರ ಕಟ್ಕೊಂಡು ಹೆಂಡತಿಯನ್ನು ಬಿಡ್ತಾ ಇದೆಯಲ್ಲಪ್ಪ, ಆ ಹೆಣ್ಣು ನಿನ್ನ ಪಾಲಿಗೆ ಯಮ. ಇದನ್ನು ಬರೆದಿಟ್ಕೊ. ಶುಭವಾಗಲಿ.